ಹೊಲ? ನಂಗೆ ಗೊತ್ತಿಲ್ಲಕ್ಕ. ಗೊತ್ತಿಲ್ವಾ? ಅಲ್ಲೆಲ್ಲೋ ಆಡ್ತಾ ಇರ್ಬೇಕು. ಎಲ್ಲಿ? ನೀನೋಗಿ ನೋಡು. ಹಾ, ಎಲ್ಲಿ ಹೋದ್ಲು? ಎಂತ ರಗಳೆ ಇವಳದು? ಅಮ್ಮಿ, ಅಮ್ಮಿ, ಅಮ್ಮಿ. ಏ ಪುಟ್ಟ, ದಿನ ಕಲ್ಲು ಬಿಸಾಡಿ ಒಂದು ದಿನ ಬ್ರಿಡ್ಜ್ ಬಿದ್ರೆ ಎಂತ ಮಾಡುದ? ಸುಮ್ಮನೆ ಕುಸಲಿಗೆ ಹೇಳಿದ. ಸುಮಣ, ಅಮ್ಮಿ ಬಂದ್ಲಾ? ಇಲ್ಲೆಲ್ಲೂ ನೋಡ್ದಂಗಾಗಿಲ್ಲ. ഓ, മൂലല്ലനാ? മൂലദാദ മൽപ്പനെ. ಬಲ್ಲಮ್ಮ ಇಲ್ಲಡೆ പോയി ಎಡ್ಡ ಬಾಲೆ. ಅಪ್ಪ, ನಂಗೆ ರೈಲು ಬೇಕು. ಆಯ್ತು, ಬಾಲು ಮಾಮಂಗೆ ಹೇಳಿ ಕೊಡಿಸ್ತೇನೆ. ಉದ್ದುದು ಬೇಕು. ಆಯ್ತು, ಕೊಡಿಸ್ತೇನೆ. ಟ್ರೈನ್ ತುಂಬ ಚಂದ ಉಂಟಲ್ಲ? ಬಾಲು, ಬ್ರಿಡ್ಜಲ್ಲಿ? ಬ್ರಿಡ್ಜ್ ಬೇಕಾ? ನದಿಯ ಎಲ್ಲ ಬ್ರಿಡ್ಜ್ ಎಲ್ಲಿಂದ ತರೋದು? ನಂಗೆ ಬ್ರಿಡ್ಜ್ ಬೇಕೇ ಬೇಕು. ಅಯ್ಯಯ್ಯೋ, ನಾಳೆ ಬೆಳಿಗ್ಗೆ ಒಳಗೆ ನಾನು ಮತ್ತೆ ನೀನು ಒಟ್ಟಿಗೆ ಸೇರಿ ಕಟ್ಟುವ, ಸರಿನಾ? ತುಕ ತೆಲಿಪು. ನೀನು ಆಟ ಆಡ್ತಾ ಇರು, ನಾನು ಹೊರಡ್ತೀನಿ. ಟಾಟಾ. ಬಾಲು, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾಳೆ ಬ್ರಿಡ್ಜ್ ಬೇಕಲ್ಲ, ಅದಕ್ಕೋಸ್ಕರ ಜಲ್ಲಿ, ಸಿಮೆಂಟು, ಮಣ್ಣು ಇದನ್ನೆಲ್ಲ ತರಕ್ ಹೋಗ್ತಾ ಇದ್ದೀನಿ. ನಾ ಸಹ ಬರ್ತೇನೆ. ನೀನ್ ಸಹ ಬರ್ತೀಯಾ? ಬೇಡಮ್ಮಿ, ನೀನೋಗಿ ಆಟ ಆಡು, ಹೋಗು. ನಾನು ಬರ್ತೇನೆ. ಬೇಡಮ್ಮಿ, ಲೇಟ್ ಆಗ್ತದೆ, ನೀನೋಗಿ ಆಟ ಆಡು, ಹೋಗು ಹೋಗು. ಮತ್ತೆಂತ ನಿಂದು? ನಾ ಸಹ ಬರ್ತೇನೆ. ನೀನ್ ಸಹ ಬರ್ತೀಯಾ? ನೀನ್ ಯಾಕೆ ಬರೋದು? ನೀನ್ ಬರೋದು ಬೇಡ. ನಾ ಸಹ ಬರ್ತೇನೆ. ಇದೇ ಲಾಸ್ಟ್, ಮತ್ತೆ ಕೇಳಬಾರ್ದು. ತಿನ್ರಬೇಕಾ? ಹಾ, 10 ನಿಮಿಷ ಎಲ್ಲಿ ಸಹ ಹೋಗ್ಬಾರ್ದು, ಇಲ್ಲೇ ಕೂತ್ಕೊಳ್ಬೇಕು. ಎಲ್ಲಿ ಸಹ ಹೋಗ್ಬಾರ್ದು, ಗೊತ್ತಾಂಡ? ಅಣ್ಣ, ಈ ಪೊಣ್ಣನೊಂಜಿ ತೂಲೆ. ಯಾಕೆ ಬಂದ ನಮ್ಮಿ? ಒಂದೊಂದು ಮಾಡ್ತೀಯ ನೀನು? ಬಾ, ಹೇಳಿದ ಅರ್ಥನೇ ಆಗಲ್ಲ. ரெண்டு கோலி சோடா. ಬರ್ಪ ಯಾನ್ ಪಂಡೆ ಬರ್ಪುನ ಬೊರ್ಚಿನ್ ಬಂದು ಬೊಕ್ಕಲ ಬತ್ತ ದು ಲಾಸ್ಟ್ ನನ್ನ ಬರ್ರನೆಜ್. ಬಾಲು, ಒನಸಾಂಡ ಇಜ್ಜಿ, ಅಲ್ಲೇ ಒಲೆ ಹತ್ರ ಮೀನ್ಕಾಯಿ ಸಿಟ್ಟಿದ್ದೇನೆ, ಒನಸ್ ಮಲ್ಪು. ಏ, ಎಂತ ನಿದ್ದೆ ಬರಲಿಲ್ಲ ನಿಂಗೆ? ಜಪ್ಪು ಬಾಲೆ ಟೈಮ್ ಅಂಡ. ಯಾಕೆ, ಎಂತ ಬೇಕು ನಿಂಗೆ? ಕತೆ ಹೇಳ. ಒಂದೂರಲ್ಲಿ ಒಬ್ಬ ರಾಜ ಇದ್ದ.
ಒಬ್ಬ ರಾಜ ಇದ್ದನಂತೆ ರಾಣಿ ಕನಸ ಪೂರೈಸಲು ನೀನ್ ಯಾಕ ನನ್ನಿಂದ ಬರುದು? ನೀನ್ ಯಾಕೆ ನನ್ ಮುಂದೆ ಹೋಗೋದು? ಆಯ್ತು ಹೋಗು. ಸರಿ ಆಯ್ತು ಹೋಗು. ನಾನು ಹೋಗುದಿಲ್ಲ. ನಾನು ಅಷ್ಟೇ. ತಿಂಡಿ ತರ್ತೀನಿ, ಹೋಗ. ನಂಗೆ ಎಂತದು ಬೇಡ. ಮೂಲೆ ಕುಲ್ಲೋಡು ಓಡೆಲ್ಲ ಪೋಯರ ಬಲ್ಲಿ ಇತ್ತ ಬರ್ಪ ಹಾ ಮುಲ್ ಬುಡ್ದು ಹೋಪ ದಾದ ಬೋಡು ಕೊರ್ಲೆ ಎಲ್ಲಿ ಹೋಗ್ಬೇಡ, ಕೂತ್ಕೋ, ನಾನೀಗ ಬರ್ತೇನೆ. ಹಾ ಲೈ ಬಾರ ಇಲ್ಲೇ, ಬಾರ ಇಲ್ಲೇ, ಬಾರ ಲೈ ಲೈ, ಬಾರ ಇಲ್ಲಿ ಲೈ. ಅಯ್ಯ ನಿನ್ನ ಎಷ್ಟಿಂದ ಕೆಲಸ ಮಾಡ್ತಿದ್ದೆ? ಮಾಡ್ತೀನಿ ಒಂದ್ಸಲ ಈ ಕೆಲಸ, ಮಾಡ್ತೀನಿ ಒಂದ್ಸಲ. ಬೇಡ ಸರ್, ಈಗ ಇದ್ದಿರು ನಿಂಗ ಹಿಡಿದು ಕಟ್ಟಾಕ ಇವನ ಇವತ್ತಿವಂದಂತೂ ಬಿಡಲ್ಲ. ಹಾಕ ಇರ್ಲಿ ಹತ್ತು ಹತ್ತು ಗುರು ಹತ್ತು ಹತ್ತು. ಒಳ್ಳೆ ಕಥೆ ಆಯ್ತು. ಹತ್ತು ಹತ್ತು ನೋಡು, ಹಾಕ್ತೀನಿ ಹೋಗು. ಆಗ್ತಾನ ಅಣ್ಣ ಮೂಲೂರ್ತಿ ಬಾಲ ಎತ್ತಲ್ಲದೆ ಮುಲ್ಪ ನಿತ್ತಲ್ ಮಾರೆಯ ಒಲ್ಪ ಪಾಯಲ ನಾನು ತೂತಿಜಿ ತುಯರ ಬಣ್ಣದೇ ಇರೇನೆ.
ಹೋದದ್ದು. ನನಗೆ ಬರೋ ಕೋಪದಲ್ಲಿ ಏಯ್ ನಿಲ್ಸ, ಇಂಥ ಅಡವಿ ಕೊಡೋದು ಎಂತ ಪ್ರಯೋಜನ? ಮೊದಲು ಮಗು ಹುಡ್ಕೊಂಡು ನಡಿಯ. ಸಂಜೆ ಒಳಗೆ ಅಮ್ಮಿ ಮನೆಗೆ ಬರ್ಲಿಲ್ಲ ಅಂದ್ರೆ ಕೆಲ್ಪೆ. ಎಲ್ಲಿದೀಯಾ? ಟೀ ಅಂಗಡಿ ಹತ್ರ ಇದೀನಿ. ಇಲ್ಲಿ ಮನೆ ಹತ್ರ ಬೇಕಾದಷ್ಟು ಕೆಲಸ ಬಿದ್ದಿದೆ, ಅಲ್ಲೇನು ಕೇಳ್ತೀಯ ಬಾಯ್ಲಿ? ನಾವಿವಾಗ ಬಿಸಿ ಇದೀವಿ, ಇವಾಗ ಆಗಲ್ಲ. ಒಂದ್ ಹುಡುಗಿ ಮೇಲೆ ಕ್ರಶ್ ಆಗಿದೆ, ಅವಳಿಗೆ ಪ್ರಪೋಸ್ ಮಾಡ್ಬೇಕು. ನೀನ್ ಇವಾಗ ಫೋನ್ ಇಟ್ರೆ ಒಳ್ಳೇದು. ಇದನ್ನ ನಾನು ನಂಬೇಕು. ಅವಳು ಯಾವಳು ಬೀಳ್ತಾಳೆ ನಾನು ನೋಡ್ತೀನಿ ಬಿಡು. ನಂಬುದ್ರೆ ನಂಬು, ಬಿಟ್ರೆ ಬಿಡು. ನೀನ್ ಇವಾಗ ಫೋನ್ ಇಡು ಸಾಕಷ್ಟೇ. ಫೋಟೋ ಬರ್ಲಿ. ಲೇ ಕರ್ಣ, ಟೈಮ್ ಆಯ್ತು ಮಚ್ಚ. 5 ನಿಮಿಷ, 5 ನಿಮಿಷ ಬರ್ತೀನಿ ಇರೋ, ಬರ್ತೀನಿ. ಹಾಯ್. 2 ಮಿನಿಟ್ಸ್ ಇಂದ ಹಾರ್ಟು ಫುಲ್ ಖುಷ್ ಆಗಿದೆ, ಯಾಕಂದ್ರೆ ನಿನ್ನ ನೋಡಿ ಕ್ರಶ್ ಆಗಿದೆ. ಐ ಹೋಪ್ ಯುವರ್ ಐ ಲವ್ ಯು. ಮುಚ್ಕೊಂಡು ಹೋಗು. ವಾಟ್? ತಿಕ್ಕ ಮುಚ್ಕೊಂಡು ಹೋಗು ಅಂದೆ. ಯಾರೇ ಅವನು? ಏನಿಲ್ಲ, ನಡಿ. ಮಚ್ಚ ಅವಳು ಮುಚ್ಕೊಂಡು ಹೋಗು ಅಂದ್ಲು ತಾನೆ. ಮುಚ್ಕೊಂಡು ಗಾಡಿ ಎತ್ತು, ಬೇಗ ಬೇಗ ನಡಿಯೋ. ಇಲ್ಲೋಡ, ಇಲ್ಲಿ ಆಂಟಿ ಫೋಟೋ ಕಳ್ಸಿದಳ ಕಣೋ. ಜೂಮ್ ಮಾಡೋ ಮಗ, ನಂಗೂ ತೋರ್ಸೋ. ಪರವಾಗಿಲ್ಲ ಅಲ್ಲ? ಫೋನ್ ಬರ್ತಿದೆ ನೋಡು. ಯಾರಿಂದ? ಯಾರೋ? ನಿಮ್ಮಪ್ಪ ಕಣೋ. ಕೊಡಿಲಿ. ಮತ್ತೆ ಯೋ, ಅದ್ ಯಾವ ಬಾಯಲ್ಲಿ ಹೇಳ್ದಯ್ಯ? ನೀನ್ ಹೇಳ್ದಂಗೆ ಆಗೋಯ್ತು. ಅಯ್ಯ, ನೀನ್ ಆಡೋ ಅವತಾರಕ್ಕೆ ಯಾವ ಹುಡುಗಿ ಬೀಳ್ತಾಳೋ? ಈಗಿನ ಹುಡುಗಿರು ತುಂಬಾ ಹುಷಾರು ಮರಿ. ಬಿದ್ರು ಸುಮ್ನೆ ಬೀಳಲ್ಲ. ಏನೋ 3 ದಿವಸ ಶೋಕಿ ಲವ್ ಮಾಡ್ತಾರಷ್ಟೇ. ನೀನ್ ದೊಡ್ಡ ತತ್ವಜ್ಞಾನಿ ತರ ಲೆಕ್ಚರ್ ಕೊಡ್ಬೇಡ. ಈಗೇನು ಒಂದ್ ಹುಡುಗಿನ ಪಟಾಯಿಸಿ ಕರ್ಕೊಂಡ್ ಬರ್ತೀನಿ, ಮದ್ವೆ ಮಾಡಿಸ್ತೀಯಾ? ಇಲ್ಲಿ ಮನೆ ಹತ್ರ ಕೆಲಸ ಇದೆ, ಬಾರ. ಈ ಡವೆಲ್ಲ ಬೇಡ. ಮಾಡಿಸ್ತೀಯೋ ಮಾಡ್ಸಲ್ವೋ? ನಂಗೂ ನಿಂಗೂ ಚಾಲೆಂಜ್ ಆಗೋಗ್ಲಿ. ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ ನೀನು. ನಾನು ಹುಚ್ಚಾಯ್ದಷ್ಟು ನೀರು ಕುಡ್ದಿಲ್ಲ, ನೀನು ನೆನ್ಪಿಟ್ಕೋ. ಚಾಲೆಂಜೇ ಆಯ್ತಪ್ಪ. ಅದ್ ಯಾವ ಹುಡುಗಿ ಕರ್ಕೊಂಡ್ ನಿಲ್ಲಿಸ್ತೀಯೋ ನಿಲ್ಸು ನನ್ನ ಮುಂದೆ. ಅವಳೇನಾದ್ರೂ ನಿನ್ ಮದುವೆ ಆಗ್ತೀನಿ ಅಂದ್ರೆ ಅವತ್ತೆ ಮನೆ ಬಿಟ್ಟು ವೃದ್ಧಾಶ್ರಮ ಸೇರ್ಕೋತೀನಿ ನಾನು. ಮಾತು ಮಾತಾಗಿರ್ಬೇಕು. ಅಕಸ್ಮಾತ್ ನನ್ ಕೈಲಿ ಆಗಿಲ್ಲ ಅಂದ್ರೆ ಮಠಕ್ ಸೇರ್ಕೊಂಡ್ ಸನ್ಯಾಸಿ ಆಗೋಯ್ತೀನಿ. ನೀನ್ ಸನ್ಯಾಸಿ ಆಗೋದ್ ಗ್ಯಾರಂಟಿ, ಬಾರ. ಏನಣ್ಣ ನೀವು ಹೋಗಿ ಹೋಗಿ ಆ ಚಿಕ್ಕ ಹುಡುಗನ ಹತ್ರ ಚಾಲೆಂಜ್ ಮಾಡ್ತಿದ್ರಲ್ಲ? ಅವನು ಚಿಕ್ಕ ಹುಡುಗನ. ನಾನು ಊರ್ ಹಾಳು ಮಾಡಿದ್ರೆ ಅವ್ನು ದೇಶನೇ ಹಾಳು ಮಾಡ್ತಾನೆ. ಮಚ್ಚ, ಲೊಕೇಶನ್ ಕರೆಕ್ಟ್ ಆಗಿದೆಯೇನೋ? ಓಲಾ ಗದ್ದೆ ಎಲ್ಲ ಬರ್ತಾ ಇದೆ. ಪಕ್ಕ ಇದೇ ಲೊಕೇಶನ್, ನಡಿ ಮಚ್ಚ. ಆಯ್ತು ಬಾರಪ್ಪ. ಇಲ್ಲೇ ಕಣ, ನಡಿಯ ಸ್ವಲ್ಪ ಮುಂದೆ ನಡು. ಸೈಡ್ಗೆ ಇರೋ, ನಾನು ಫೋನ್ ಮಾಡ್ತೀನಿ ಇರೋ. ಆಂಟಿ, ನಾನು ಅದೇ ಲೊಕೇಶನ್ ಎಂಡಾಯ್ತು, ಇಲ್ಲಿದ್ದೆ. ನನ್ನ ಲೆಫ್ಟ್ ಸೈಡಲ್ಲಿ ಒಂದು ಕಾಲುವೆ ಕಾಣಿಸ್ತಾ ಇದೆ. ಕಾಲುವೆ ರೈಟ್ ಸೈಡಲ್ಲಿ ಒಂದು ಕಬ್ಬಿನ ಗದ್ದೆ ಇದೆ ಆಂಟಿ. ಕಬ್ಬಿನ ಗದ್ದೆ ಒಳಗಡೆನಾ? ಸರಿ ಆಂಟಿ. ಮಚ್ಚ, ಕಬ್ಬಿನ ಗದ್ದೆ ಒಳಗಡೆ ಅಂತೆ. ಮಗ, ಒಳಗಡೆ ಹೋದ್ಮೇಲೆ ಹೆಂಗಿದ್ರು ಬಿಚ್ಚಲೇಬೇಕಲ್ಲ, ನಡೆಯಲ್ಲ. ಇದೆಲ್ಲ ಓವರ್ ಅನ್ಸಿಲ್ಲ ಮಚ್ಚ. ಕಬ್ಬಿನ ಗದ್ದೆ ನನ್ನ ಫಸ್ಟ್ ಟೀಮ್ ಮಚ್ಚ, ನಾನೇ ಫಸ್ಟ್. ದುಡ್ಡು ತಂದಿದ್ದೀರಾ ತಾನೇ?
ಆಂಟಿ ಒಬ್ಬರಿಗೆ 500 ರೂಪಾಯಿಗೆ 2000 ತಗೊಂಡ್ಬನ್ನಿ. 2,000 ರೂಪಾಯ? ಡಿಪಿಲಿ ಬೇರೆ ಫೋಟೋ ಇತ್ತು. ಮಚ್ಚ ನಾನೇ ಫಸ್ಟ್. ಎತ್ತೋ ಕಾಸು, ಕಾಸಿತ್ತು, ಎತ್ತೋ ಕಾಸು. 500 ರೂಪಾಯ? 2,000 ರೂಪಾಯಿ ತೆಗಿ. ಮೆಜೆಸ್ಟಿಕ್ ಅಲ್ಲಿ 300 ರೂಪಾಯಿ ಬರ್ತಾರಕ್ಕ. ಅಕ್ಕನಾ? 2,000 ರೂಪಾಯಿ ಇತ್ತು, ಬೇಗ ಎತ್ತು. ಆಂಟಿ ನನ್ನ ಹತ್ರ ಇರೋದೇ ಇಷ್ಟ ಆಂಟಿ. ಎತ್ತೋ. ಮಾತಾಡ್ದ ಅಲ್ಲಿ ಮಾತಾಡು. ಯಾಕೆ ಹೊಡಿಯೋದು? ಯಾವನು ಬೇಕು ನಿನ್ ದುಡ್ಡು ತಗೋ. ಬಾವಾಗ್ಲೇ ಮಾಡ್ಕೋ. ಅಯ್ಯ ನಿಂತು. ಕಾಲೇಜಿಗೆ ಟೈಮ್ ಆಯ್ತು, ಹೊಡ್ಲಾ? ಕಾಲೇಜ್ಗೆ ಹೋಗ್ತೀಯ ಅದು ಎಲ್ಲಿ ಅಲ್ಯಾಕೆ ಹೋಗ್ತೀಯೋ? ಮೊದ್ಲ ಹುಡುಗಿನ ಸ್ಕೂಲ್ ಹತ್ರ ಬಿಡು. ಇಡೀ ಪ್ರಪಂಚ ನಂಬಿದ್ರು ಈ ಮನೆಯವ್ರು ನಂಬಲ್ಲ. ತಗೋ ಪೆಟ್ರೋಲ್ಗೆ. ಹತ್ತು. ಮಚ್ಚ ಕ್ರಿಕೆಟ್ ಆಡೋಣ ಬಾರೋ. ನಾ ಮಗನೇ, ನನ್ನೇ ಜೇನೋ ನಿನ್ನೆ ಜೇನೋ. ಆಯ್ತು, ನಿಮ್ಮ ಅಕ್ಕನ ಮಗ್ಳನ್ನ ಕಳ್ಸು. ಅಯ್ಯ ನೀನ ನಿಂತ್ಕೊಳ್ಳೆ. ನೋಡ್ದ್ಯಾ ಬಲ್ ಮಗ ಇಷ್ಟು ಉದ್ದ ಇಲ್ಲ, ಎಷ್ಟು ಫಾಸ್ಟ್ ಆಗವನೆ. ಯಾಕೋ ಮಚ್ಚ ಕೆನ್ನೆ ಓದ್ಕೊಂಡಿದೆ? ಮನ್ಸ್ದಿಂದ ಕೆಳಗಡೆ ಬಿದ್ಬಿಡೆ ಮಚ್ಚ. ಹಲೋ, ಜಾಸ್ತಿ ಓದೈತೆ? 2 ಸಲ ಬಿದ್ಬಿಡೆ ಕಣ. ಬಂದ ನೋಡ. ಆಯ್ಕಂಡ್ರೋ. ಹಾಯ್ ಮಚ್ಚ. ಈ ಸ್ಕೂಲ್ ತನಕ ಬಿಡೋ. ಬಿಡೋದಿಲ್ಲ ಹೋಗೆ. 100 ರೂಪಾಯಿ ಕೊತ್ತಿಲ್ವಾ? ಬಾರೆ ಇಲ್ಲಿ ಬಿಡ್ತೀನಿ ಬರೇ. ಬೇಡ ಬಿರು, ಇಲ್ಲೇ ಹತ್ರ ಅದ. ಕೊಡ್ತೀನಿ ಬರೇ. ಅಣ್ಣಾಜಿ 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 ಅರಮನೆಯ ತುಂಬ ಬಿರುಗಾಳಿ ಅಂತ ಹರಡಿರುವ ಸುದ್ದಿ ನಿಜವೇ ಅಣ್ಣಾಜಿ? ನಿಮ್ಮನ್ನು ವನವಾಸಕ್ಕೆ. ನೋ ಇನ್ಕ್ರಿಮೆಂಟ್. ಹೇ ಕರ್ಣ, ಏನೋ ಮನೆ ಹತ್ರ ಬಂದಿದ್ಯಂತೆ? ಹಾ, ಎಷ್ಟೇ ಹುಡ್ಕೋದು? ಏನ್ ವಿಷಯ ಹೇಳೋ? ಏನಿಲ್ಲ, ನಿನ್ನ ನೋಡಿ ಕ್ರಶ್ ಆಗಿತ್ತು, ಪ್ರಪೋಸ್ ಮಾಡೋಣ ಅಂತ ಬಂದಿದ್ದೆ. ಐ ಲವ್ ಯು. ಅಯ್ಯೋ ಗೂಬೆ, ನೆನ್ನೆನೇ ಹೇಳ್ಬೇಕು ತಾನೆ. ಆ್ಯಕ್ಚುಲಿ ಜಸ್ಟ್ ಶಿವು ಬಂದು ಪ್ರಪೋಸ್ ಮಾಡ್ದ, ಬೆಳಿಗ್ಗೆ ಒಪ್ಕೊಂಡ್ಬಿಟ್ಟೆ. ಸಾರಿ ಕರ್ಣ. ಹಲೋ, ಈ ಓವರ್ ಅವೆಲ್ಲ ಬೇಡ ಪ್ಲೀಸ್ ಕಣ, ಪ್ಲೀಸ್. ಈಗ ತಾನೇ ಪ್ರಪೋಸ್ ಮಾಡಿರೋದು, ಅವ್ನ ಕಾಂಟ್ಯಾಕ್ಟ್ ನಂಬರ್ ಕೊಡು, ನಾನು ಮಾತಾಡ್ತೀನಿ. ಯಾಕೆ ಬಂದ್ಬಿಡು. ಸೋ ಸಾರಿ, ಐ ಆಮ್ ಎಂಗೇಜ್. ಬನ್ರೋ ಹೋಗೋಣ. ನಡಿ. ನಾನೇನೋ ಕನ್ಸಿಕೊಂಡಿದ್ದೆ ಗೊತ್ತಾ? ನನ್ನ ಮಕ್ಕಳ ನೀವೇನೋ ನನ್ನ ಬಿಟ್ಟು ಹೊಡೋಗ್ಬಿಟ್ರಿ. ಆಮೇಲೆ ಬರ್ರ 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 ಸೈಡ್ ಜಾಗ ಇಲ್ಲ, ಹೋಗಿ ಸರ್. ಜಲ್ದಿ ಲೇ. ಏನ್ ಪೆಟ್ರೋಲ್ ಖಾಲಿನಾ? ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಇದೆ, ಹೋಗಿ ಹಾಕ್ಸ್ಕೊಂಬಂದ್ಬಿಡಿ. ಕಾಲೇಜ್ಗ? ಅಲ್ಲ, ಅಂಡಮಾನ್ ನಿಕೋಬಾರ್ಗೆ. ನಮ್ ದೊಡ್ಡಪ್ಪ ಅಲ್ಲೇ ಅಂಡರ್ವೇರ್ ಮಾಡ್ತಿರೋದು. ಅಚ್ಚಾ, ಹುಡುಗಿರ್ ಕಣ, ಪಾಪ ಅನ್ಸುತ್ತೆ, ಹೆಲ್ಪ್ ಮಾಡೋಣವಾ? ಅವೆಲ್ಲ ಆಗಲ್ಲ, ಬನ್ರೋ ಹೋಗೋಣ. ಸ್ಟಾರ್ಟ್ ಆಗಲ್ಲ ಕಡೆ. ಜೋಲ್ ನನ್ನ ಮಕ್ಕಳು ಹುಡುಗಿರಂದ್ರೆ ಬಿದ್ದು ಸಾಯ್ತಾರೆ. ಈಗ ಸ್ಟಾರ್ಟ್ ಆಗ್ತದೆ ನೋಡಿ ಇವಾಗ. With respect to individual independent of variables x, y, z. What a bad college. ಒಳಗಡೆ ತುಂಬಾ ಶೆಕೆ ಆಗ್ತಿದೆ. ಎಸಿನೇ ಇಲ್ಲ. ನಿಮ್ ಕ್ಲಾಸ್ ರೂಮಲ್ಲೂ ಫ್ಯಾನ್ ಇದೆಯಲ್ಲ ಸರ್? ಅಲ್ಲಿ ಬರೋ ಗಾಳಿ ಎಲ್ಲ ಇಲ್ಲೇ ಹೋಗ್ತಾ ಇದೆಯಲ್ಲ ಸರ್. First of all, we are going to find out partial derivatives of those given functions. Today I am taking one problem about Jacobian transformations. This is if u is equal to
second function with respect to individual independent of variables. V is equal to x plus y plus z. It is partially with respect to individual Excuse me, sir. independent of. Who are you? ಸ್ಟೂಡೆಂಟ್ ಸರ್. Student? Which class? ಯುವರ್ ಕ್ಲಾಸ್ ಓನ್ಲಿ ಸರ್. My class? Why are you late? ಸರ್ ಪೆಟ್ರೋಲ್ ಖಾಲಿ ಆಗ್ಬಿಡಿ ಸರ್. Petrol. What is the present rate of petrol? ಎಷ್ಟು 100 ಇರಬೇಕು. 100 ರೂಪೀಸ್ ಸರ್. 100 rupees. We'll find out derivatives of 100 rupees. For example, 78 rupees. X square minus x is equal to x plus y plus z with respect to individual independent of variables. Sir. Hey, why are you standing outside? You bloody fellows. Get inside. You stupid Thank you, fellows. X square plus x 78. X square ಯಾಕೋ plus ಲೇಟು? 9x minus ಸುಮ್ನೆ ಮುಂದೆ 8x ನೋಡು. plus ಯಾಕೋ? 78. ಕೊಲೆ ಹೋಯ್ತೀಯ. X square plus 9x minus 8x ಅಲ್ಕಿಸ್ಕೊಂಡು plus 78 ಲವ್ ಆಗಿದೆ is ಕ್ರಶ್ equal ಆಗಿದೆ to ಅಂತ ಹೇಳಿ 0. X ಎಲ್ಲ square ಹುಡುಗಿರಿಂದ plus ಸುತ್ತಾ 9x ಇರ್ತೀಯ. minus x square plus 78. ಸುಮ್ನೆ ಯಾರು X ಬೀಳಲ್ಲ plus ಕಣೋ. 9 minus 8. ಈ ಥರ ಏನೋ ಸಣ್ಣ X ಪುಟ್ಟ minus ಹೆಲ್ಪ್ ಮಾಡ್ತಾ 9 ಇರಬೇಕು. is equal to 0. ಅವಾಗಲೇ ಇಷ್ಟ ಆಗೋದು X is ನೀನು. equal to total ನೀನು is ಹಿಂಗೆ equal ಆಡ್ತಾ ಇದ್ರೆ ಯಾರು ಬೀಳಲ್ಲ. Yeah, you idiot. Get up. Get up. Did you understand this problem? ನೋ ಸರ್. From where? ಫ್ರಮ್ ಸೆಕೆಂಡ್ ಲೈನ್ ಸರ್. V is equal to x plus y plus z. Z is equal to x minus x square plus x 78. X minus 9x minus 8x plus 78. X square plus 9x minus x square plus 9x minus. Did you understand? ಹಾಂ ಸರ್. Okay. ನಾನು ಮಾಡಿದ್ನಲ್ಲ ಆ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರಬೇಕು. ಅವಾಗಲೇ ನೀನು ಇಷ್ಟ. Yeah, you. Get up. ಸೊ ಮೀ? Yes, you are. Did you understand the problem? ನೋ ಸರ್. From where? ಫ್ರಮ್ ಲಾಸ್ಟ್ ಬೆಂಚ್. You bloody fellow. Get out of my class. ಥ್ಯಾಂಕ್ ಯು ಸರ್. ಬರಲಾ? ಬಾಯ್. ನಾನು ಮಗ You are going seriously? ಎಸ್ ಸರ್. Huh? ಸಿಗ್ಲಿಲ್ವಾ? ಇಲ್ಲ ಕಡೆ. ಸಿಕ್ತಾ ಶ್ರುತಿ? ಇಲ್ಲ ಕಣೆ. ಅಲ್ಲಿ ಹುಡುಕು. ಸಿಕ್ತಾ ಶ್ರುತಿ? ಸಿಕ್ತಾ? ಯಾವ ಪೇಪರಲ್ಲಿ ಹಾಕ್ಸಿದ್ದಾರೆ, ಯಾವ ಡೇಟಲ್ಲಿ ಹಾಕ್ಸಿದ್ದಾರೆ ಅಂತ ಹುಡ್ಕೋ ಬದಲು ನೀನೇ ಪೇಪರಲ್ಲಿ ಹಾಕ್ಸ್ಬಿಟ್ರೆ? ಒಂದು ಫೋನ್ ಕಾಲು ಬಂದಿಲ್ವೇನೆ? ಏಯ್ ಕೊಡೆ. ಸುಮ್ಮನೆ ಕೊಟ್ಬಿಡೆ. ಕೊಡಲ್ಲ ಹೋಗೋ. ಕೊಡೆ. ಆ, ಕೊಡೆ. ತುಂಬ ಇಷ್ಟಪಟ್ಟು ಬಿಡಿಸಿದ್ದು. ಓ ಇಷ್ಟಪಟ್ಟು. ಯಾರಿದು? ಕಿಸಿ ಬೇಡ ಹೇಳು. ನಾನು ಲವ್ ಮಾಡ್ತಾ ಇರೋ ಹುಡುಗಿ. ಓ ಡ್ರೀಮ್ ಗರ್ಲ್. ನನ್ನ ಚಿತ್ರಾನ ಎಷ್ಟು ಚೆನ್ನಾಗಿ ಬಿಡಿಸಿಲ್ಲ, ನಿನ್ನ ಲವ್ವರ್ ಚಿತ್ರಾನ ಎಷ್ಟು ಚೆನ್ನಾಗಿ ಬಿಡಿಸಿದ್ಯಾ ಮಾವ. ಚೆನ್ನಾಗಿದೆ ಅಲ್ಲ? ನನ್ನ ರೇಂಜಿಗೆ ಏನಿಲ್ಲ ಮಾವ. ಏಯ್ ಹೋಗಲೇ.
ಏ ಹೋಗೋ. ನೀನ್ ಯಾಕೆ ಅವ್ನು ನೋಡಿ ಹಲ್ಕಿಸ್ದೆ? ಏನೇ ಆಯ್ತು ಇವಾಗ? ಅವನೊಬ್ಬ ಲೂಸ್ ಕಣೆ, ನಮ್ಮ ಏರಿಯಾ ಹುಡುಗಾನೆ. ಅವ್ನು ಪ್ರಪೋಸ್ ಮಾಡ್ದಿರೋ ಹುಡುಗಿರೇ ಇಲ್ಲ. ಅವನ ಹಾವಳಿ ಬಗ್ಗೆ ನಮ್ಮ ಏರಿಯಾಲಿ ಒಂದು ಕಥೆನೇ ಇದೆ. ಯಾರು ನೋಡ್ತಾ ಇರೋಂಗಿದ್ದೀರಿ? ಹೇಯ್, ಏನೋ ನೋಡ್ತಾ ಇದೀಯಾ? ನೋಡ್ತಾ ಇದೀನಿ. ಹೇಯ್, ಹೋಗ್ತಾ ಇರೋ. ನನ್ನ ಇಷ್ಟ, ನಾನೇನಾದ್ರೂ ನೋಡ್ತೀನಿ. ನಿಂಗೇನು? ಅಯ್ಯೋ ನಿನ್ನ. ನಾನ್ ಒಂದ್ಸಲಿ ತಪ್ಕೊಳ್ಳಾ? ಹೇಯ್, ಎಲ್ಲೋಗುತ್ತೆ ನಿಮ್ಮ ಅಪ್ಪನ ಬುದ್ಧಿ? ನೀನ್ ಮಾತ್ರ ತಪ್ಕೋಬಹುದು, ನಾನ್ ತಪ್ಕೋಬಾರ್ದಾ? ಹೇಯ್, ಅವಳು ನನ್ನ ಹೆಂಡತಿ ಕಣೋ. ಆಗ್ಬಿಟ್ರೆ ನಿನ್ನೆಂತಿ ತಪ್ಕೋಬಾರ್ದು ಅಂತ ಏನಾದ್ರು ರೂಲ್ಸ್ ಆಯ್ತಾ? ಅಯ್ಯ ನೀನ್ ಇರೋ, ನೀನು ಮಾಡ್ತೀನಿ ಇರೋ. ಅಪ್ಪ, ನಮ್ಮ ದೇಶದಲ್ಲಿರೋ ತುಂಬಾ ಬಡವರು ಕಣೆ ಅವರು. ಹಾಕೊಳ್ಳೋಕೆ ಸರಿಯಾಗಿ ಬಟ್ಟೆ ಇಲ್ಲದೆ ತುಂಡು ಬಟ್ಟೆ ಹಾಕೊಂಡು ಓಡಾಡ್ತಿರ್ತಾರೆ. ನಾನ್ ಮದ್ವೆ ಆಗ್ತೀನಪ್ಪ. ನಾನ್ ಮದ್ವೆ ಆಗ್ತೀನಿ. ಯಾಕೋ? ಪಕ್ಕದ ಮನೆ ಅಂಕಲ್ ಅವ್ರ ಹೆಂಡತಿ ತಪ್ಕೊಂಡು ಉರ್ಸ್ತಾನಪ್ಪ. ಅವ್ರು ಉರಿಸ್ತಾರೆ ಅಂತ ನಾವ್ ಹೇಳಿದ್ರೆ ನಮ್ದರ್ದು ಹೋಗುತ್ತೆ. ಇಲ್ಲ ಇಲ್ಲ, ನಾನು ಮದುವೆ ಆಗೇ ಆಗ್ತೀನಿ. ಇವನ್ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಇವತ್ತು? ನನ್ನ ಮಗ ಹೀಟ್ ಗಿಟಿ ಬಂದ್ಬಿಟ್ಟ. ಕರ್ಣ, ಅಪ್ಪ ಇವರು ಪೂರ್ತಿ ಬಡವರಪ್ಪ. ಇವ್ರಿಗೆ ಹಾಕೊಳಕ್ಕೆ ಬಟ್ಟೆನೇ ಇಲ್ಲ. ಏಯ್ ಮಲ್ಕೋ. ಅಯ್ಯಯ್ಯ, ಇನ್ನೂ ಜಾಸ್ತಿ ಬಡವರಿದ್ದಾರ. ಅವನೊಬ್ಬ ದೊಡ್ಡ ಸೈಕೋ ಕಣೆ. ಅವನ ಬಗ್ಗೆ ಇಡೀ ಕಾಲೇಜೇ ಮಾತಾಡತ್ತೆ. ಅವನೊಂದಿನ ನನ್ನ ಫ್ರೆಂಡಿಗೆ ಏನು ಮಾಡಿದ್ದ ಗೊತ್ತೇನೆ? ಸೋನು, ಐ ಲವ್ ಯು. ಏ ಗೂಬೆ, ನಮ್ಮಪ್ಪ ನೋಡಿದ್ರೆ ನನ್ನ ಸಾಯಿಸ್ತಾನೆ. ಸುಮ್ಮನೆ ಹೋಗು. ನಾಳೆ ಗೊತ್ತಾಗೋ ವಿಷಯ ಇವತ್ತೇ ಗೊತ್ತಾಗುತ್ತೆ. ನಿಂಗೆ ಓಕೆನಾ? ಇಲ್ಲಿಂದ ಮೊದ್ಲು ಹೋಗು. ಸುಮ್ಮನೆ ಕೋಪ ಬರ್ಸ್ಬೇಡ ಪ್ಲೀಸ್. ನೋಡ್ ಸೋನು, ಲವ್ ಮಾಡ್ತೀಯಾ ಮಾಡಲ್ವಾ? ಎರಡರಲ್ಲಿ ಒಂದ್ ಹೇಳು. ಏಯ್ ಲೂಸು, ಹಲ್ಕಿಸ್ಕೊಂಡು ಸಿಕ್ದವ್ರಿಗೆಲ್ಲ ಕ್ರಶ್ ಆಗಿದೆ, ಲವ್ ಆಗಿದೆ ಅನ್ನೋನ್ಗೆ ಹೆಂಗ್ ಲವ್ ಮಾಡ್ಲಿ? ಹಾ ಅಪ್ಪ ತಂದೆ, ನಿನ್ ಸವಾಸನೆ ಬೇಡ. ಅಲ್ಲಿರೋ ನಾಯಿನ್ ಬೇಕಾದ್ರೂ ಲವ್ ಮಾಡ್ತೀನಿ, ನಿನ್ ಲವ್ ಮಾಡಲ್ಲ. ಲವ್ ಮಾಡ್ತೀಯಾ ಮಾಡಲ್ವಾ ಅಂತ ಕೇಳಿದ್ದು. ನೀನ್ ನಾಯಿಗೆಲ್ಲ ಉಳಿಸ್ತೀಯಾ? ಏ ಲೂಸ್ ನನ್ ಮಗ್ನೆ, ಲೋಫರ್ ಕಚ್ರ, ಹೋಗ. ನನ್ ಮೇಲೆ ಕೈ ಮಾಡ್ತೀಯ ಲೋಫರ್ ನನ್ ಮಗ್ನೆ. ಎಷ್ಟೋ ಧೈರ್ಯ ನಿನ್ಗೆ? ಬಾರೆ ಈಚೆ ಬಾರೆ. ಅಯ್ಯೋ ಲೋಫರ್ ಗಂಡ್ಸನೋ ನೀನು? ಲೋಫರ್ ಗಂಡ್ಸರ ಒಳಪಾರೋ. ಒಂದ್ ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ? ಅಯ್ಯ ನೀನ್ ನಾಯಿನ್ ಬಾರೆ, ಯಾರು ಅಂತ ತೋರಿಸ್ತೀನಿ. ನೋಡೆ, 100% ಅವ್ನು ಬಂದೇ ಬರ್ತಾನೆ. ನಿನಗಿವತ್ತು ಪ್ರಪೋಸ್ ಮಾಡೇ ಮಾಡ್ತಾನೆ. ಏಯ್, ಏನೋ ಮಾಡ್ತಾ ಇದೀಯಾ? ಏಯ್, ಕುಡಿಲಿ. ಏಯ್, ಯಾವ್ದು ಬ್ರ್ಯಾಂಡ್ ಇದು? ಕಚಡ. ಸ್ಮಾಲ್ ಸರ್. ಕಿಂಗ್ ಲೈಸ್ ಟ್ರೈ ಮಾಡು, ಚೆನ್ನಾಗಿರುತ್ತೆ. ಸರಿ ಸರ್. ಲೇ ಕರ್ಣ, ಯಾಕೆ? ಇರೋ 5 ನಿಮಿಷ ಬಂದೆ. ಏಯ್ ಬರ್ತಿದ್ದೆ ನೋಡಿ. ಹಾಯ್. ಹಾಯ್. ಐ ಲವ್ ಯು. ಆಮೇಲೆ ನೋಡ್ ಜೇಸಿ, ಎಣ್ಣೆ ಹೊಡಿತೀನಿ, ಸಿಗರೇಟ್ ಹೊಡಿತೀನಿ, ಎಲ್ಲ ಹ್ಯಾಬಿಟ್ಸು ಇದೆ. ಇಬ್ಬರು ಹುಡುಗಿರ ಜೊತೆ ಲವ್ ಬ್ರೇಕಪ್ ಆಗಿದೆ. ಒಬ್ಬಳ ಜೊತೆ ಕಿಸ್ ಎಲ್ಲ ಮಾಡಿದ್ದೀನಿ.
ಎಲ್ಲ ಬಿಟ್ಟೋದ್ರು. ಅದಕ್ಕೆ ನೋಡು, ಎಲ್ಲ ಹುಡುಗರ ಥರ ಏನು ನೋಡಿ ಇಷ್ಟಪಟ್ಟೆ ಅಂದ್ರೆ ಗುಣ ನೋಡಿ ಮನ್ಸ್ ನೋಡಿ ಅಂತ ಹೇಳಿ ಡೌ ಮಾಡೋ ಹುಡುಗ ನಾನಲ್ಲ. ನಿನ್ ಬ್ಯೂಟಿ ನೋಡಿ ಇಷ್ಟಪಟ್ಟಿದ್ದೀನಿ. ಹಲೋ, ಲಾಜಿಕಲಿ ಲವ್ ಅಲ್ಲಿ ಒಬ್ನಿಗೆ ಒಬ್ಳೆ ಗರ್ಲ್ ಫ್ರೆಂಡ್ ಇರಬೇಕು. ನಾನು ನಿನಗೆ ಎಷ್ಟನೇ ಅವಳು? ಲವಲ್ಲೆಲ್ಲ ಲಾಜಿಕ್ ಇಲ್ಲ ಬೇಬಿ, ಓನ್ಲಿ ಮ್ಯಾಜಿಕ್. ವಾಟ್ ಜೆಸ್ಸಿ? ಓಕೆ, ಅಂಡರ್ಸ್ಟ್ಯಾಂಡ್. ಯಾಕೋ ಏನೋ ಅಂದ್ಲ ಅವಳು? ಬ್ಯಾಡ, ಹುಡುಗಿ ಬಿಡಲ್ಲ ಅಂದ್ರೆ ಕೇಳ್ತೀಯಾ? ಇಲ್ಲ, ಪ್ರಪೋಸ್ ಮಾಡ್ತೀನಿ ಉಗಿಸ್ಕೋತೀನಿ ಅಂತೀಯಾ? ನಾನಾಗಿದ್ರೆ ಕುಡ್ದು ಕುಡ್ದೆ ಸತ್ತೋಗ್ತಿದ್ದೆ. ಅವಳ ನಿನ್ನಣೆಲ್ಲ ದೇವ್ರು ಐ ಲವ್ ಯು ಟು ಅನ್ನೋ ಪದ ಬರ್ದೇ ಇಲ್ಲ ಕಣ. ಯಾಕೋ ಬೇಕಿದೆಲ್ಲ ಇಡೋಗಲೇ? ಏಯ್, ಏನ್ರ ಅದೆಲ್ಲ? ಸರ್, ಪರಿಸರ ಸಂರಕ್ಷಣಾ ಕಾರ್ಯ ಸರ್. ಗಿಡ ನೆಡಿ ಮನೆಗೆ ನೆಡಿ ಅಂತ ಸರ್. ಏಯ್, ನಡೀರೋ, ಕ್ಲಾಸಿಗೆ ನಡೀರೋ ಎಲ್ಲ. ಬಂದ್ರು ನಿನ್ ಫ್ರೆಂಡ್ ಹತ್ರ ಸ್ವಲ್ಪ ಮಾತಾಡೆ. ಹೋಗಲ್ಲ ಲೂಸ್. ಹೋಗಲೇ, ನನಗೆ ಗೊತ್ತೋ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಪರ್ಸ್ನಲ್. ಏನಿಲ್ಲ, 2 ಬಿಯರ್ ತಂದ್ಕೊಡ್ತೀಯ ನಮಗೆ? ಇಫ್ ಯು ಡೋಂಟ್ ಮೈಂಡ್. ಸ್ಟ್ರಾಂಗಾ ಪ್ರೀಮಿಯಮಾ? ಕಿಕ್ಕು ಯಾವ್ದು ಜಾಸ್ತಿ ಹೊಡೆಯುತ್ತೆ? ಸ್ಟ್ರಾಂಗ್. ಸ್ಟ್ರಾಂಗ್ ಇರಲಿ. ಬಿಯರ್ ಚಿಲ್ಡ್ ಇರಲಿ. ಪಿನ್ ನಂಬರ್ 0420 ಹಾಸ್ಟೆಲ್ ಟೆರೆಸ್. ಏಯ್, ₹1 ಕೊಡಿ, ಯೋಗ್ಯತೆ ಇಲ್ಲ, ಬಿಲ್ಡಪ್ ಕೊಡ್ತೀಯ ನಡಿಯಾ? ನಾನ್ಸೆನ್ಸ್. ಇನ್ಮೇಲೆ ಅಲ್ಲೇ ಹೋಗೋಣ. ಅಣ್ಣಾಜಿ, ಅಲ್ಲೇ ಅಣ್ಣ ನನಗಣ ಸಾಯಿಸ್ತೀನಿ ಮಗನೇ. ಒಂದೇ ಒಂದಣ ಕೊಡೋಣ ಒಂದೇ ಒಂದಣ ಕುಡಿದು ಸಾಯ್ಲಿ ಮಚ್ಚ, ಕೊಡ. ಮಗನೇ, ಕಣ್ಣಿಗೆ ಕಾಣಿಸ್ದಂಗೆ ಹೋಗೋ. ಧನ್ಯನಾದ ಅಣ್ಣಾಜಿ, ಧನ್ಯನಾದ. ಏನೋ ಇವನು? ಕಾಮನ್ ಪೀಪಲ್ ಆಲ್ವೇಸ್ ವಾಕಿಂಗ್, ಬಟ್ ಡ್ರಿಂಕಿಂಗ್ ಪೀಪಲ್ ಆಲ್ವೇಸ್ ಫ್ಲೈಯಿಂಗ್. ಹೋಗು ಅವನು ಸ್ವಲ್ಪ ಬಯಸಲ್ಲ. ಯಾಕೆ ಕೊಡ್ದೆ ಗೊತ್ತಾಯ್ತಾ? ಆ ಬಾರೋನು ಚೈನ್ ಜಾಸ್ತಿ ಕೊಟ್ಬಿಟ್ಟಿದ್ದೇನೆ, ಇರಲ್ಲ ಕೊಟ್ಬಿಟ್ಟು ಬರ್ತೀನಿ. ಜಾಸ್ತಿ ಕೊಟ್ಟಿರ್ತೀನಿ, ಆಮೇಲೆ ತಂದು ನಂಗೆ ವಾಪಸ್ ಕೊಡು ಅಂತ ಹೇಳಿದ್ದ. ಏಯ್, ಮುಚ್ಕೊಂಡು ಕುತ್ಕೊಳ್ರ. ಇವಾಗ ಯಾಕೆ ಕೊಡ್ದೆ ಗೊತ್ತಾಯ್ತಾ? ನಿಧಾನ ಕಡೆ. ಎಷ್ಟೋ ಧೈರ್ಯ ನಿಂಗೆ, ನನ್ ಮುಂದೆನೆ ಕೂತಿದ್ಯಾ? ಎದ್ದಳೋ ಮೇಲೆ. ಏಯ್, ಇನ್ನೊಂದ್ಸಾರಿ ಯಾವಳಿಗಾದ್ರೂ ಲವ್ ಆಗಿದೆ, ಕ್ರಶ್ ಆಗಿದೆ ಅಂತ ಅಂತ ಹಲ್ಕಿರ್ಕೊಂಡು ಪ್ರಪೋಸ್ ಮಾಡಿದ್ಯೋ ಮಗನೆ, ಹೊಡೆದ ಸಾಯಿಸ್ತೀನಿ, ಗೊತ್ತಾಯ್ತಾ? ಏಯ್, ಅದ್ ಹೆಂಗೋ ಹುಡುಗಿರ್ ನೋಡಿದ ತಕ್ಷಣ ನಿಂಗೆ ಲವ್ ಕ್ರಶ್ ಆಗ್ಬಿಡತ್ತೆ. ಅದ್ ಎಲ್ಲೋ ನಿಂಗೆ ಲವ್ ಆಗೋದು? ಅಲ್ಲ, ನಿನ್ನಲ್ಲಿ ಅದ್ ಏನಿದೆ ಅಂತೇಳಿ ನೀನು ನೋಡಿ ಲವ್ ಮಾಡ್ಬೇಕು ಹೇಳ. ನಿನ್ಗೆ ನಾನಲ್ಲ, ಇವಳು ಬೀಳಲ್ಲ, ಗೊತ್ತಾಯ್ತಾ? ಜಾಸ್ತಿ ಆಯ್ತು ಮಾರೆ. ಸುಮ್ಮನೆ ಇವತ್ತು ನಾನ ಇಲ್ಲ ಅವನ ಡಿಸೈಡ್ ಆಗ್ಬಿಡ್ಬೇಕು ಅಷ್ಟೇ. ನೀನ್ ಓವರ್ ಆಗಿ ಆಡ್ತೀಯ. ಅಲ್ಲ, ನಿನ್ಗೆ ಎಷ್ಟು ಇರ್ಬೇಕು? ಎಲ್ಲರ ಮುಂದೆ ನನಗೆ ಪ್ರಪೋಸ್ ಮಾಡಿ ನನಗೆ ಅವಮಾನ ಮಾಡ್ತೀನಿ ನೀನು. ಅದೆಲ್ಲ ಇರ್ಲಿ ಬಿಡಮ್ಮ, ಈ ಹುಡುಗನ್ ಏನು ಗೊತ್ತಾಗಿರಲ್ಲ. ಯಾಕೆ ಹೊಡ್ದೆ ಹೇಳು? ನಾನು ಇವನ್ ಜೊತೆ ಬಂದಿರೋದಕ್ಕ ಅಲ್ಲ ಮಚ್ಚ, ಮತ್ತೆ ಬಿಯರ್
ಚಿಲ್ಡ್ ಇರ್ಲಿಲ್ಲ. ಅದಕ್ಕೆ ಹೇಳಿದ್ದು ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡ್ಬಂದಿದ್ಯಾ ಬಿಯರ್ ಬಟ್ಲನ್ನ. ಲೋ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಅಂತ. ನನ್ಗೆ ಪ್ರಪೋಸ್ ಮಾಡ್ತೀನಿ ಎಲ್ರು ಮುಂದೆ. ನನ್ಗೆ ಪ್ರಪೋಸ್ ಮಾಡ್ತೀನೋ ಮಗ ಜೋರ ಬಿತ್ತೇನೋ? ಇಲ್ಲ ಮಚ್ಚ, ಜಸ್ಟ್ ಟಚ್ ಮಾಡಿದ್ಲ ಅಷ್ಟೇ. ಏಯ್ ನನಗೂ ಅಷ್ಟೇ, ಸುಮ್ಮನೆ ಕೆನ್ನೆ ಸೋರ್ದಂಗೆ ಆಯ್ತು ಅಷ್ಟೇ. ಜೋರಾಗಿ ಹೊಡ್ಬಿಟ್ಲು ಮಚ್ಚ. ಏ ಎತ್ತೆ ಕಾಲು, ನನ್ನ ಕಾಲಲ್ಲ ನಿನ್ ಕಾಲು. ನೋಡ್ರೆ ಇವಳ್ದು ಬೆಳಗ್ಗೆ ಕಿರಿಕು. ಏ 1 ವೀಕಿಂದ ಅವಳ ಬಾಯ್ ಫ್ರೆಂಡ್ ಸಿಕ್ಕಿಲ್ಲ ಕಣೆ, ಅದಕ್ಕೆ ಅವಳು ಹಂಗೆ ಆಡ್ತಿದ್ದಾಳೆ. ಏ ಸೈಡಿಗೆ ಮಲ್ಗೋ, ಕಾಲ್ ತೆಗಿ. ಏನ್ರಿ ನಿಮ್ದು ಬೆಳಗ್ಗೆಲೆ? ಹಲೋ, ನೀನ್ ಜಾಸ್ತಿ ಕಿಸಿ ಬೇಡ. ಒಂದೇ ಒಂದು ಲೋಟ ಬಿಯರ್ಗೆ ಆ ರೇಂಜಿಗೆ ಆಡಬಾರ್ದಿತ್ತು. ನೀನಾಗಿದ್ರೆ ವಾಸನೆಗೆ ಟೈಟ್ ಆಗ್ತಿದೆ, ಮಲ್ಕೊಳೆ. ನಿಂದೊಳ್ಳೆ ಸುಮ್ಮನಿರೇ. ಆದರೂ ಆ ಅಮಾಯಕರಿಗೆ ಹಂಗೆ ಹೊಡಿಬಾರ್ದಿತ್ತು. ನನಗೆ ಪಾಪ ಅನ್ನಿಸ್ತು ಗೊತ್ತಾ. ಯಾಕೋ ಡೆಲ್ಲಾಗಿದ್ಯಾ? ಈ ನನ್ನ ಮಗನಿಂದ ನಾನು ಅವತ್ತೇ ಹೇಳಿದೆ, ನನ್ನ ಮಾತು ಕೇಳಿಲ್ಲ, ಬರೀ ಒದೆ ತಿನ್ನೋದೇ ಆಗೋಯ್ತಲ್ಲೋ. ಏಯ್ ಆ ಥರ ಏನಿಲ್ಲ ಕಣ. ಏ ಬಿಡಲೇ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ ಬಿಡ. ಲೇ ಬಿಡಲೇ, ಇನ್ನು 100 ಜನ ಹುಡುಗಿರ ಕೈಯಲ್ಲಿ ಒದೆ ತಿಂದರೂ ಪರವಾಗಿಲ್ಲ, ಹುಡುಗಿ ಪ್ರಪೋಸ್ ಮಾಡೋದು ಮಾತ್ರ ಬಿಡಬಾರ್ದು. ನೀನಾ ಇಲ್ಲ ಅವರ ಡಿಸೈಡ್ ಆಗ್ಬಿಡ್ಬೇಕು. ಮಗ ಜಸ್ಸಿ ಬರ್ತಿದ್ದಾಳೋ ಮಚ್ಚ, ಕ್ಯಾಚ್ ಬಂದ್ಲು ನೋಡು. ಕರ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳ. ಪರ್ಸ್ನಲ್. ಹಾಂ ಏಯ್, ಪರ್ಸ್ನಲ್ ಅಂತ ಹೇಳ್ತಾ ಇದ್ದೀನಿ ತಾನೆ? ಏಯ್ ಹೇಳೋ ನಮ್ಮ ಬಗ್ಗೆ ಅವಳಿಗೆ. ಪರ್ಸ್ನಲ್ ಅಂತ ಹೇಳ್ತಾವಳು ತಾನೆ? ಏಯ್ ನಡಿಯಾ, ಅಷ್ಟೇ ಅಲ್ಲ ಬಂದ್ಮೇಲೆ ಅಲ್ಲ ಇಷ್ಟೇ. ಹ್ಞೂ ಮಚ್ಚ. ಸಾರಿ ಕರ್ಣ, ನಿನ್ನೆ ನೈಟ್ ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ಟೆ. ಇಟ್ಸ್ ಓಕೆ. ಹೌದು, ಆವತ್ತು ಯಾರೋ ಇಬ್ರು ಹುಡುಗಿರು ಕೈ ಕೊಟ್ರು ಅಂತ ಹೇಳಿದ್ಯಲ್ಲ, ಏನಕ್ಕೆ? ನಿನ್ಗೆ ಯಾಕೆ? ಹಾಗೆ ಸುಮ್ಮನೆ. ಯಾರಿಗೂ ಹೇಳಲ್ಲ ತಾನೆ? ಪಕ್ಕ. ಕಿಸ್ಸು ರೊಮ್ಯಾನ್ಸ್ ಮಾಡಕ್ ಬರಲ್ಲ ಅಂತ, ಅದಕ್ಕೆ. ಓಕೆ, ಲೆಟ್ಸ್ ಬಿ ಫ್ರೆಂಡ್ಸ್. ಏ ನೋ 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 ನೋ, ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಓನ್ಲಿ ಲವ್. ಜೆಸ್ಸಿ, ಜೆಸ್ಸಿ, ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಐ ಲವ್ ಯು. ಎಸ್ ಆರ್ ನೋ, ಅದನ್ನಾದ್ರೂ ಹೇಳು. ನೋ. ಜೆಸ್ಸಿ, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಐ ಲವ್ ಯು ಬೇಬಿ. ಫಸ್ಟ್ ಟೈಮ್ ಇನ್ಯಾವ ಹುಡುಗಿನೂ ಟ್ರೈ ಮಾಡಬಾರ್ದು ಅನ್ಸ್ತಿದೆ. ಐ ಲವ್ ಯು ಬೇಬಿ. ಊಟ ಆಯ್ತಾ, ಕಾಫಿ ಆಯ್ತಾ ಅಂತ ಕೇಳೋ ಥರ ಎಲ್ರಿಗೂ ಲವ್ ಯು ಅಂತ ಹೇಳ್ತೀಯಲ್ಲೋ. ಎಕ್ಸ್ಕ್ಯೂಸ್ ಮೀ, ಎನಿ ಪ್ರಾಬ್ಲಮ್? ಯೋ ಹೋಗಯ್ಯ. ಜೆಸ್ಸಿ, ಜೆಸ್ಸಿ, ಹೇಳ್ದೆ ಅಲ್ಲ ಬೇಬಿ, ನೀನೇ ಲಾಸ್ಟು ಅಂತ. ಗೆಟ್ ಲಾಸ್ಟ್. ಹಲೋ, ಯು ಸೆಡ್ ದಟ್ ಟು ಮೀ? ಕರ್ಮ. ಯೋ ನಿನಗೆ ಹೇಳಿದ್ದು, ಹೋಗಯ್ಯ. I expected that. I expected by the entire country, irrespective cost, grade ಜೆಸ್ಸಿ, and class. ಕೊನೆ ಸರಿ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಐ ಲವ್ ಯು. Karna, what the hell? Class is going on. ಮ್ಯಾಮ್, ಲವ್ ಮ್ಯಾಟರ್ ಮ್ಯಾಮ್. ಏ ಲೂಸು, ತಲೆಗಿಲೆ ಕೆಟ್ಟಿದ್ಯೇನೋ? ಪ್ರೇಮಿಗಳು ಒಂಥರ ಹುಚ್ಚರೇ ಬೇಬಿ. ಏಯ್, ಯಾಕೋ ಹಿಂಗ್ ಆಡ್ತಿದ್ಯಾ? ಲವ್ ಲವ್ ಜೆಸ್ಸಿ, ಎಷ್ಟು ಜನ ಹುಡುಗಿರಿಂದ ಬಿದ್ದಿದ್ದೀನಿ. ಕಾಲೇಜಲ್ಲಿ 15 ಜನಕ್ಕೆ ಪ್ರಪೋಸ್ ಮಾಡಿದ್ದೀನಿ, ಯಾರು ಬೀಳ್ತಿಲ್ಲ ಬೇಬೆ. ಯಾಕೆ ಲವ್ ಮಾಡ್ತಿಲ್ಲ ಅಂತ ರೀಸನು ಹೇಳ್ತಿಲ್ಲ. ನಾನು ಏನು ಮಾಡಲಿ? ಪ್ಲೀಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ ಬೇಬಿ, ಪ್ಲೀಸ್.
ಫೈನಲಿ ಹೇಳ್ತಾ ಇದ್ದೀನಿ. ಸಂಜೆ ಸಿಗ್ತೀನಿ, ಈಗ ಹೋಗು. ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಗೊತ್ತಾಯ್ತೇನೆ? ಇಲ್ಲ ಕಣೆ. ನೀನೇನಾದರೂ ಹೇಳಿದ್ರೆ ನಾವಾದರೂ ಹೆಲ್ಪ್ ಮಾಡ್ಬೋದು. ನೀನು ಒಬ್ಳೇ ಯೋಚನೆ ಮಾಡ್ತಿರ್ತೀಯ, ಒಬ್ಳೇ ಓಡಾಡ್ತಿರ್ತೀಯ. ಹೇಳೋಕೇನಾದರೂ ಇದ್ರೆ ಅಲ್ವೇನೆ, ಇರೋದು ಬರೀ ನೆನಪುಗಳು ಮಾತ್ರ. ಅದನ್ನ ಏನಂತ ಹೇಳಿ ನಿಂಗೆ? ಏಯ್ ನೋಡೆ, ಆವಾಗ್ಲಿಂದ ಯಾವನೋ ನಿನ್ನ ಗುರಾಯಿಸ್ತಾ ಇದ್ದಾನೆ. ನಿನ್ಗೆ ಕಾಳು ಹಾಕ್ತಿರ್ಬೇಕು ನೋಡೆ. ವೇದಾಂತಿ ಹೇಳಿದನು. ಲೈ ಕಣ, ಲೈ ಕಣ, ಲೈ. ಇಂಗ್ಲಿಷ್ ಪೀರಿಯಡಾ? ಅಲ್ಲಿ 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 ಕರ್ಣ. ಅರ್ಜೆಂಟ್ ಅರ್ಜೆಂಟ್ ವೈಟಿಂಗ್. ಜೆನ್ಸ್ ಜೆನ್ಸ್ ವೈಟಿಂಗ್. ಜೆನ್ಸ್ ಜೆನ್ಸ್. ಈ ಲಚ್ಚರ್ಕನು ಲಚ್ಚರು ಮೇಡಮ್ ಹೋಗಂಗಿಲ್ಲ. ಯಾಕೋ? ಅದು ಕ್ಲೀನಿಂಗ್ ನಡೀತಾ ಇದೆ. ಏಯ್, ಜಾಗ ಬಿಡ ಕ್ಲೀನ್ ಮಾಡಬೇಕು. ನೀವು ಹೋಗಂಗಿಲ್ಲ. ಇಲ್ಲ, ನೀನ್ ಕ್ಲೀನ್ ಮಾಡ್ತೀಯಾ? ಏಯ್, ಸುಮ್ನೆ ಕ್ಲಾಸ್ ರೂಮ್ಗೆ ಹೋಗೋ. ಯಾಕೆ ಮೇಡಮ್ ಅಷ್ಟೊಂದು ಅರ್ಜೆಂಟು? ಸ್ವಲ್ಪ ತಡ್ಕೊಳಕ್ಕಾಗಲ್ವಾ? ಓಹ್ ಪಾಪ ದೊರೆ ಮಗನೇ, ನೀನ್ ನೋಡ್ತಿದ್ರೇನೆ ಬ್ರಹ್ಮಾಂಡ. ಆಹಾ, ಎಂತ ಮಗನ್ ಎತ್ಬಿಟ್ಟಿದೆಯ ನೀನ್. ಊರು ಹಾಳು ಮಾಡಿದ್ರೆ ಅವ್ನ ದೇಶನೇ ಹಾಳು ಮಾಡ್ತಾವನೆ. ಆ ಟಾಯ್ಲೆಟ್ಗೆ ನಾನೇ ಹೋಗಲ್ಲ. ಬೆಳಗ್ಗೆನೆ ಅವಳು ಯಾವಳನ್ನ ಕೂರ್ಸ ಕುಂತವನೆ. ಹೋಗ ಅವ್ನು ಹಿಡ್ಕ ಕುಂತವ್ರೆ. ಏಯ್, ನಮ್ಮ ಅಪ್ಪ ಮಕ್ಳು ಏನು ಬೇಕಾದ್ರೂ ಮಾಡ್ಕೊತೀವಿ, ಹೋಗ. ಏನೋ ಹೋಗಿ, ನಿನ್ಗೂ ಸೇರ್ ಸರಿತಾರೆ. ಏಯ್, ನಮ್ಮ ಕಾಲೇಜ್ ಹುಡುಗರು ಈ ಥರ ಅಂತ ಹೊರಗಿನವ್ರಿಗೆ ಗೊತ್ತಾದರೆ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಏನಾಗುತ್ತೆ ಗೊತ್ತೇನ್ರಿ? ಹಾಂ, ಸ್ವಲ್ಪನಾದರೂ ಸೀರಿಯಸ್ನೆಸ್ ಇಲ್ವಾ ನಿಮ್ಮಿಬ್ರಿಗೂ? ಏನು ಸರ್, ನೀವೇನು ಹೇಳ್ತೀರಾ? ಪ್ರಿನ್ಸಿಪಾಲ್ ಕೆಲಸ ಮಾಡ್ಲೋ ಅಥವಾ ಕಾಲೇಜ್ ಕಾಂಪೌಂಡ್ ಆಚೆ ಯಾರ್ಯಾರಿದ್ದಾರೆ, ಬಾತ್ರೂಮಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ತಾ ಕೂತ್ಕೊಳ್ಳೋಕ್ಕಾಗತ್ತೇನ್ರಿ? ಹಾಂ ಸರ್, ಸರ್, ನಿಮ್ಮ ಮಗನಿಗೆ ಕಾಲೇಜಲ್ಲಿ ಸೀಟ್ ಇಲ್ಲ. ಯು ಮೇ ಗೋ. ಏನಾ? ಅವಳನ್ನ ಲವ್ ಮಾಡ್ತಿದ್ದೀನಪ್ಪ. ಹೌದು ಅಂಕಲ್. ನಿನಗಿಂತ ಕೆಲಸ ಮಾಡೋಕ್ಕೆ ಕಾಲೇಜ್ ಆಗಬೇಕಾಗಿತ್ತಾ? ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ? ನನ್ನ ಮರ್ಯಾದೆ ತೆಗೆಯಕ್ಕೆ ಹುಟ್ಟಿರೋದು ನೀನು. ಇವರೇನೋ ಮಾನ ಮರ್ಯಾದೆ ಇರೋರಾಗಿದ್ದಕ್ಕೆ ನಮ್ಮನ್ನು ಕರೆದು ಹೇಳ್ತಾ ಇದ್ದಾರೆ. ಮಾನ ಮರ್ಯಾದೆ ಇಲ್ಲದೆ ಇರೋರಾಗಿದ್ದರೆ ಕತೆನೇ ಬೇರೆ ಆಗಿರೋದು. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ ಸರ್, ಇವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ನಿಮಗೇನು ಸರ್ ಸಮಸ್ಯೆ? ಸರ್, ನಿಮ್ಮ ಮಗ ಸರ್ ಬಿಟ್ಟು ಬಿಡಿ ಸರ್, ಇದು ಅವ್ರ ತಪ್ಪಲ್ಲ. ಅವ್ರ ಏಜ್ ಹಂಗೆ ಆಡ್ಸುತ್ತೆ ಸರ್. ಈಗ ನನ್ನಂಗೆ ನಿಮ್ಮಂಗೆ ಆದಮೇಲೆ ಹಿಂಗೆಲ್ಲ ಮಾಡೋಕ್ಕಾಗುತ್ತಾ ಸರ್? ಬಿಟ್ಬಿಡಿ ಸರ್, ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಆಗದಿರೋಂಗೆ ನಾನು ನೋಡ್ಕೋತೀನಿ ಸರ್. ನಡ್ರೆ ಸರ್, ನೀನು ಮಾಡೋದೆಲ್ಲ ಹಿಂಗೆ. ನಿನಗೆ ಸಪೋರ್ಟ್ ಮಾಡೋಕೆ ಹೋಗಿ ನಾನು ಬಯಸ್ಕೋಬೇಕು. ಅಪ್ಪ, ನನ್ನ ತಪ್ಪಲ್ಲಪ್ಪ, ನನ್ನ ಏಜ್ ಹಂಗೆ ಆಡ್ಸುತ್ತೆ.
ಯಾರ ಟೀಚರು? ಕಂಪ್ಯೂಟರ್ ಟೀಚರು. ನಂಬರ್ ಇದೆಯಾ? ಹಾಂ, ವಾಟ್ಸಪ್ ಮಾಡು. ಆಯ್ತು ಹೋಗು. ನೀನು ಕ್ಲಾಸಿಗೆ ಹೋಗ, ನಾನು ಹೋಗ್ತೀನಿ. ನನಗೆ ಹೇಳಕ್ ಬರ್ತಾನೆ. ಜೆಸ್ಸಿ, ಐ ಆಮ್ ಸಾರಿ. ನನ್ನ ಕಡೆಯಿಂದ ತಪ್ಪಾಗಿದೆ. ಇನ್ನು ಮುಂದೆ ಹಿಂಗಾಗಲ್ಲ. ಐ ಆಮ್ ಸಾರಿ ಜೆಸ್ಸಿ. ಸಾರಿ ಹೇಳ್ತಿದ್ದೀನಿ ತಾನೆ. ಸಾರಿ ಹೇಳಿದ್ರೆ ಮುಗ್ದೋಗುತ್ತಾ? ಇದೇ ಕೊನೆ. ಇನ್ನೊಂದ್ಸತಿ ಕಣ್ಮುಂದೆ ಕಾಣಿಸ್ಕೋಬೇಡ. ಏನು ಮಾಡ್ಬೇಕು ಅದನ್ನಾದ್ರೂ ಹೇಳು. ಕಿಸ್ ಮಾಡಬೇಕು, ಮಾಡ್ತೀಯಾ? ಯಾವಾಗ? ಬಾ, ಇವಾಗ್ಲೇ ಕೊಡು. ಫಸ್ಟ್ ಟೈಮು ಕೇಳೇ ಬಿಟ್ಲು ನಮ್ಮ ಹುಡುಗಿ ಕಿಸ್ಸು. ಇಲ್ ತನಕ ಹೇಳ್ಕೊಟ್ಟಿಲ್ಲ ನೇತ್ರಾವತಿ ಮಿಸ್ಸು. ಫಸ್ಟ್ ಟೈಮು ಕೇಳೇ ಬಿಟ್ಲು ನಮ್ಮ ಹುಡುಗಿ ಕಿಸ್ಸು. ಅರೆ ಇಲ್ ತನಕ ಹೇಳ್ಕೊಟ್ಟಿಲ್ಲ ನೇತ್ರಾವತಿ ಮಿಸ್ಸು. ರಾಕಿಂಗ್ ಸ್ಟಾರ್ ಲವ್ಗಿಂತ ನಮ್ಮ ಲವ್ ಏನ್ ಕಮ್ಮಿ. ಎಷ್ಟು ಹೇಳಿದ್ರು ಒಪ್ಪೋದಿಲ್ಲ ಇವಳ ಡರಿ ಮಮ್ಮಿ. ಒಪ್ಪೋರು ಒಪ್ಪಲಿ ಬಿಟ್ಟೋರು ಬಿಡಲಿಕ್ಕೆ. ನಾ ಕರ್ ತಕ್ಷಣ ನೀನ್ ಬೋರ್ಡ್ ಬರ್ತೀಯ ಹೇ. ಒಪ್ಪೋರು ಒಪ್ಪಲಿ ಬಿಟ್ಟೋರು ಬಿಡಲಿಕ್ಕೆ. ನಾ ಕರ್ ತಕ್ಷಣ ನೀನ್ ಬೋರ್ಡ್ ಬರ್ತೀಯ ಹೇ. ಮೈ ಡಿಯರ್ ಕೋಹ್ಲಿ, ನಿನ್ ಲವ್ವೇ ಲವ್ಲಿ. ನಿಂಗ್ ಹಿಂಗೆ ಆಗಿತ್ತ ಹೇಳಿಬಿಡು ಹೋಗ್ಲಿ. ನೀ ಹೇಳು ಸನ್ನಿ, ನಿನ್ ಲವ್ವೇ ಫನ್ನಿ. ನೀನಾದ್ರೂ ಹೇಳಿಬಿಡು ಹೆಂಗೆ ಕಿಸ್ಸು ಕೊಡ್ಲಿ. ಹೇಳೋರು ಹೇಳಲಿ ಬಿಟ್ಟೋರು ಬಿಡಲಿಕ್ಕೆ. ನಾ ಕರ್ ತಕ್ಷಣ ನೀನ್ ಬೋರ್ಡ್ ಬರ್ತೀಯ ಹೇ. ಒಪ್ಪೋರು ಒಪ್ಪಲಿ ಬಿಟ್ಟೋರು ಬಿಡಲಿಕ್ಕೆ. ನಾ ಕರ್ ತಕ್ಷಣ ನೀನ್ ಬೋರ್ಡ್ ಬರ್ತೀಯ ಹೇ. ಜೆಸ್ಸಿ, ಲೂಸು. MG ರೋಡಲ್ಲಿ 80-40 ಸೈಟ್ ಆಗಿ ಹೇಳ್ದೆ. ಆಫ್ಟರ್ ಆಲ್ ಒಂದ್ ಕಿಸ್ಸು. ಹೇಗಿದೆ ಜೋಡಿ ಮಾಡ್ತಾಳೆ ಮೋಡಿ. ಫ್ರೆಂಡ್ಸು ಎಲ್ಲ ಹುರ್ಕೋತಾರೆ ನಮ್ಮ ಜೋಡಿ ನೋಡಿ. ಹಳೆಡವು ಸೋನು, ಅವಳು ಬಿಟ್ರೆ ನೀನು ಕೈ ಕೊಟ್ಟು ಹೋಗೋದಿಲ್ಲ ಅಂತ ಆಣೆ ಮಾಡಿ ಹೇಳು. ಹಳೇದು ಎಲ್ಲ ಹಾಳಾಗಿ ಹೋಗಲಿಕ್ಕೆ. ನಾ ಕರ್ ತಕ್ಷಣ ನೀನ್ ಓಡ್ ಬರ್ತೀಯ ಹೇ. ಒಪ್ಪೋರು ಒಪ್ಪಲಿ ಬಿಟ್ಟೋರು ಬಿಡಲಿಕ್ಕೆ. ನಾ ಕರ್ ತಕ್ಷಣ ನೀನ್ ಓಡ್ ಬರ್ತೀಯ ಹೇ. ಫಸ್ಟ್ ಟೈಮು ಕೇಳೇ ಬಿಟ್ಲು ನಮ್ಮ ಹುಡುಗಿ ಕಿಸ್ಸು. ಅರೆ ಇಲ್ ತನಕ ಹೇಳ್ಕೊಟ್ಟಿಲ್ಲ ನೇತ್ರಾವತಿ ಮಿಸ್ಸು. ಏ ಬಿಡೋ ಮಗ, ನಮ್ಮಿಬ್ರದ್ದು 5 ವರ್ಷದ ಲವ್. ಜೊತೆಲೆ ತಿಂದು ಸುತ್ತಾಡಿ ಇವಾಗ ಇನ್ನೊಬ್ಬ ಬಂದಂತ ನನ್ನ ಬಿಟ್ಟೋಗ್ತಾಳೆ. ಇವ್ನ್ ಯೋಗ್ಯತೆ ಗೊತ್ತಾಗೋಕೆ 5 ವರ್ಷ ಬೇಕಾಯ್ತು.
ಇವ್ನ್ ಮುಖ ಕಂಡ್ರೆ ನಮ್ಮನೇಲಿ ಯಾರಿಗೂ ಆಗಲ್ಲ ಅಂತ ಕಚ್ಚಡ ಕೆಲಸ ಮಾಡೋನೆ ಇಂಥವ್ನ ಹೇಗ್ ಸರ್ ಮದ್ವೆ ಆಗ್ಲಿ? ಹೌದು ಕಣೆ, ನಾನು ಕಚ್ಚಡ. ನಿಮ್ಮ ಮನೆಯಲ್ಲರೂ ಸಾಚ್ರು ಅಲ್ಲ? ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಡ. ಆ ಯೋಗ್ಯತೆ ನಿನ್ಗಿಲ್ಲ. ಹೌದು ಮಗ, ಆ ಯೋಗ್ಯತೆ ನನಗಿಲ್ಲ. ಆದ್ರೆ ಇವಳು ಹುಟ್ಟು 3rd ಕ್ಲಾಸ್. ಒಬ್ಬ ಲವರ್ ಇದ್ದು ಇನ್ನೊಬ್ಬ ಜೊತೆ ಸುತ್ತಾಡ್ತಾಳೆ. ರಾತ್ರಿ 9 ಗಂಟೆಗೆ ಗುಡ್ ನೈಟ್ ಹೇಳಿ 2 ಗಂಟೆವರೆಗೂ ಆನ್ಲೈನ್ ಇರ್ತಾಳೆ. ಅದೆಷ್ಟು ಜನ ಲವ್ ಮಾಡ್ತಿದ್ದಾಳೋ ಬಿಡೋ ಮಗ. ಆಯ್ತೊಳಗೆ ಹೂ ಕಣೋ, ದಿನಕ್ಕೊಬ್ಬ ಹುಡ್ಗನ್ ಲವ್ ಮಾಡ್ತೀನಿ. ನಿನ್ಗೇನು? ಹೋಗೋ. ಸರ್, ಇಂಥ ಹುಡುಗಿರ ಲವ್ ಮಾಡಬಾರ್ದು ಸರ್. ಶೋಕಿಗೋಸ್ಕರ ಲವ್ ಮಾಡೋರು. ಲವ್ ಆದ ತಕ್ಷಣ ಮದುವೆ ಆಗೋಣ ಅಂತಾರೆ. ಮದುವೆ ಆಗೋಣ ಅಂದ್ರೆ ಮನೇಲಿ ಒಪ್ಪಲ್ಲ ಅಂತಾರೆ. ತುಕ್ಕ ಅಲೆ ಕಾರಣ ಹೇಳ್ಬಿಟ್ಟು ಹೋಗ್ತಾರೆ ಸರ್. ಯಾವ ಹುಡುಗಿನ ನಂಬಾರ್ದು ಸರ್. ಇಲ್ಲಿ ಬಾ ಮಚ್ಚ. ಕರ್ಣ, ಏನಾಯ್ತು? ಹೊರಡೋಣವಾ? ಅಲ್ಲ, ನೀವು ಹುಡುಗರು ಯಾವಾಗಲೂ ಸಿಗರೇಟ್ ಸೇರ್ತೀರಲ್ಲ, ಅಂತದೇನಿದೆ ಇದರಲ್ಲಿ? ದಮ್ಮಿದೆ. ಬೇಬಿ, ಮುಂದೆ ಮುಂದೆ ಕೈ ಕೊಟ್ಟು ಹೋಗಲ್ಲ ತಾನೆ? ಅದಕ್ಕೆ ಒಂದು ಬಿಯರ್ ಕೊಡಿಸ್ತೀಯಾ? ಬಿಯರ್ ಎಲ್ಲ ಬೇಡ ಬೇಬಿ, 90 mh ಹಾಕೋ. ಹೋಗೋ, ನನಗೆ ಬಿಯರೇ ಬೇಕು. ಬೇಬಿ, ಅದೆಲ್ಲ ಚಿಕ್ಕವ್ರು ಕುಡಿಯೋದು. ಹೋಗಿ ಹೋಗಿ ಅಂಥದ್ದು ಕುಡಿತೀನಿ ಅಂತೀಯಲ್ಲ, ಇದನ್ನ ಟ್ರೈ ಮಾಡು. ಸ್ನ್ಯಾಕ್ಸ್ ಬೇಕಾ? ಹೋಗೋಣವಾ? ಜೆಸ್ಸಿ, ಮದುವೆ ಆಗೋಣವಾ? ಹಾ? ಹೋ, ಯಾವಾಗ? ನೀನು ಯಾವಾಗ ಹೇಳ್ತೀಯೋ ಅವಾಗ. ಸ್ವಲ್ಪ ಬೇಗ. ನೀನು ಎಲ್ಲಿ ನನ್ನ ಬಿಟ್ಟು ಹೋಗ್ತೀನಿ ಅಂತ ಭಯ ಜೆಸ್ಸಿ. ಈಗಷ್ಟೇ ಬೇಬಿ, 5 minutes ಬ್ಯಾಕ್ ಇಬ್ಬರು ಲವರ್ಸು. ಕ್ಯಾನ್ ಯು ಇಮ್ಯಾಜಿನ್? 5 years ಲವ್ ಅಂತೆ. ಇವನು ಅವಳು ಸರಿ ಇಲ್ಲ ಅಂತ, ಅವಳು ಇವನು ಸರಿ ಇಲ್ಲ ಅಂತ. ನಮ್ಮದೇನೋ ಅಂಥದ್ದೇನಾದರೂ ಬರುತ್ತೆ ಅಂತ ಭಯ ಜೆಸ್ಸಿ. ಅಯ್ಯೋ ಲೂಸು, ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀವಿ ಅಂತ ಅಲ್ಲ ಕಣೋ, ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ. ನೀನೇ ಪ್ರಾಣ, ನೀನೇ ಜೀವ ಅಂತ ಹೇಳಿ ಯಾರೋ ದುಡ್ಡಿರೋನ್ ಸಿಗ್ದ ಅಂದ ತಕ್ಷಣ ಮದುವೆ ಮಾಡ್ಕೊಂಡು ಹೋಗೋ ಹುಡುಗಿ ನಾನಲ್ಲ. ಇವಾಗ ತಾನೇ ಪ್ರೀತಿ ಆಗಿದೆ ಕಣೋ, ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಹೇಳು, ನನ್ನ ಮನ್ಸು ಯಾವಾಗಲೂ ಹೇಳ್ತಿರುತ್ತೆ ಚೂಸ್ ದ ಪರ್ಫೆಕ್ಟ್ ಒನ್ ಅಂತ. ಅದೇ ಮನಸ್ಸು ನೀ ನನ್ನ ಮದುವೆ ಆದ್ಮೇಲೆ ಚೆನ್ನಾಗಿ ನೋಡ್ಕೋತೀಯ ಅಂತ ಹೇಳಿದ್ರೆ, ನೀನು ತಾಳಿ ಕಟ್ಟೋದಲ್ಲ, ನಾನೇ ಕಟ್ಬಿಡ್ತೀನಿ. ನಿಮ್ಮ ಫ್ಯಾಮಿಲಿಯವ್ರು ಒಪ್ಪಲಿಲ್ಲ ಅಂದರೆ? ಆ ತೊಂದರೆ ನಿಂಗಿರಲ್ಲ ಬಿಡು. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಓದಿದ್ದು ಬೆಳೆದಿದ್ದೆಲ್ಲ ಗೌರ್ಮೆಂಟ್ ಫ್ರಾನ್ಸಿಸ್ ಅಕಾಡೆಮಿ ಕಾಲೇಜ್ನಲ್ಲಿ. ಇಲ್ಲಿ ತನಕ ಆಗಿರೋದು ಫ್ರೀ ಎಜುಕೇಷನ್. ಪಾರ್ಟ್ ಟೈಮ್ ಜಾಬು ನನ್ನ ಬೇಸಿಕ್ ನೀಡ್ಸ್ಗೆ ಅಷ್ಟೇ. ಜೆಸ್ಸಿ, ಪೇರೆಂಟ್ಸ್ನ ನೋಡೇ ಇಲ್ವಾ? ಬರೀ ನೆನಪಷ್ಟೇ. ಅಟ್ಲೀಸ್ಟ್ ಹುಡ್ಕೋ ಪ್ರಯತ್ನ? ನನ್ನ ಫ್ಯಾಮಿಲಿಯಿಂದ ಮಿಸ್ ಆಗಿರೋದಷ್ಟೇ ನನಗೆ ನೆನಪು. ಎಲ್ಲಿ, ಯಾವ ಊರು ಒಂದು ನನಗೆ ನೆನಪಿಲ್ಲ. ಆದರೆ ನಾನು ಎಲ್ಲ ಕಡೆ ಹುಡ್ಕೋ ಪ್ರಯತ್ನ ಮಾಡಿದ್ದೀನಿ, ಬಟ್ ಯಾವುದೂ ಪ್ರಯೋಜನಕ್ಕೆ ಬಂದಿಲ್ಲ. ಆ ಸಣ್ಣ ನೆನಪುಗಳನ್ನಿಟ್ಕೊಂಡು ನನ್ನ ಫ್ಯಾಮಿಲಿ ಸಿಗುತ್ತೇನೋ ಅಂತ ನಾನು ಕಾಯ್ತಾ ಇದ್ದೀನಿ. ಸರಿ, ನನ್ನ ಕತೆ ಬಿಡು, ಹೋಗೋಣ ಬಾ, ಟೈಮ್ ಆಯಿತು. ಇವಾಗ ತಾನೇ ಪ್ರೀತಿ ಆಗಿದೆ ಕಣೋ, ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಚಂದು, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಯಾಕೆ? ಹೇಳು. ಜೆಸ್ಸಿ ಕೇಳಿದ್ಲಾ? ಅವಳನ್ನ ಖುಷಿ ಪಡಿಸೋದು, ಅವಳನ್ನ ತುಂಬ ಕೇರ್ ಮಾಡೋದು, ಅವಳ ಡ್ರೀಮ್ನ ಫುಲ್ಫಿಲ್ ಮಾಡೋದು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಮಾಡಿದ್ರೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೋದು. ಇದೆಲ್ಲ ಮಾಡಿದ್ರೆ ಪಕ್ಕನಾ? ಹೆಂಗೆ ಹೇಳ್ತೀಯಾ?
ಎಲ್ಲ ಮೂವೀಸಲ್ಲೂ ನೋಡಲ್ವೇನೋ, ಎಲ್ಲ ಇದನ್ನೇ ತೋರಿಸೋದು. ನನಗೆ ನಿದ್ದೆ ಬರ್ತಿದೆ, ಮಲ್ಕೋಬೇಕು. ಗುಡ್ ನೈಟ್. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನನ್ನ ಫ್ಯಾಮಿಲಿಯಿಂದ ಮಿಸ್ ಆಗಿರೋದಷ್ಟೇ ನನಗೆ ನೆನಪು. ಎಲ್ಲಿ, ಯಾವ ಊರು ಒಂದು ನನಗೆ ನೆನಪಿಲ್ಲ. ಹೇಳೋ. ನಿನ್ನ ಸ್ವಲ್ಪ ಮೀಟ್ ಮಾಡಬೇಕಾಗಿತ್ತು ಜೆಸ್ಸಿ. ಇಷ್ಟೊತ್ತಲ್ಲ, ಏನು ವಿಷಯ ಕರ್ಣ? ನಿಮ್ಮ ಪಿ ಜಿ ಕೆಳಗಡೆನೇ ಇದ್ದೀನಿ, ಮೊದಲು ನೀನು ಕೆಳಗೆ ಬಾ. ಸರಿ, ಬಂದೇ ಇರು. ಏ ಲೂಸು, ಏನೋ ಇಷ್ಟೊತ್ತಿನಲ್ಲಿ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಜೊತೆ ಬರ್ತೀಯಾ? ಬೆಳಗ್ಗೆ ಮಾತಾಡೋಣ, ಹೊರಡು. ಸೀರಿಯಸ್ ಆಗಿರೋ ವಿಷಯ ಜೆಸ್ಸಿ. ಅಂತ ಸೀರಿಯಸ್ ಏನೋ ಆಗಿರೋದೀಗ? ನಿಮ್ಮ ಫ್ಯಾಮಿಲಿನ ಹುಡ್ಕಕ್ಕೆ ನಾನು ಹೆಲ್ಪ್ ಮಾಡ್ಬೋದಾ? ನಿಜ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ನೀನು ಹ್ಞೂ ಅನ್ನು. ಅದೇಗೆ? ನನ್ನ ಜೊತೆ 1 hour ಸ್ಪೆಂಡ್ ಮಾಡ್ತೀಯಾ? 1 hour. ಸರಿ, 5 minutes ವೆಯ್ಟ್ ಮಾಡು, ಬಂದೆ. ಗೊತ್ತಲ್ಲ ನಮ್ಮಪ್ಪ, ಗೊತ್ತಲ್ಲ ನನ್ನ ಡವ್ವು. ಟೀ ಮಾಡ್ಕೊಂಬ. ಯೋ, ಅರ್ಧ ಗಂಟೆ ಇದ್ದೋಗ್ತೀವಿ, ಹೋಗಯ್ಯ. ಶುಗರ್ ಸ್ವಲ್ಪ ಜಾಸ್ತಿ ಇರಲಿ. ಚಂದು, ಎದ್ದೇಳೆ. ಅವರು ನಮ್ಮಮ್ಮ. ಕೂತ್ಕೋ. ಹಾಯ್. ಹಾಯ್. ನಮ್ಮ ಅಕ್ಕನ ಮಗಳು ಚಂದನ ಅಂತ. ಮನೇಲಿ ನಾನು, ಇವಳು, ನಮ್ಮಪ್ಪ 3 ಜನ. ಜೆಸ್ಸಿ, ನಿಮ್ಮ ಫ್ಯಾಮ್ಲಿನ ಹುಡ್ಕಕ್ಕೆ ಏನೆಲ್ಲ ಟ್ರೈ ಮಾಡಿದ್ಯಾ, ಬಟ್ ಯಾವುದೂ ಆಗಿಲ್ಲ. ಹಾಗೆ ನಿನ್ನ ಹತ್ರ ಯಾವುದೂ ಪ್ರೂಫೂ ಇಲ್ಲ. ಇರೋದು ಒಂದೇ, ಮೆಮರೀಸ್ ಮಾತ್ರ. ಈ ಮೆಮೊರೀಸ್ನ ಇಟ್ಕೊಂಡು ಹುಡ್ಕೋ ಪ್ರಯತ್ನ ಮಾಡೋಣ. ಜಸ್ಟ್ ಟ್ರೈ ಮಾಡೋಣ. ಸಿಗ್ತಾರೆ ಅನ್ನೋ ಬಿಲೀಫ್ ಬೇಡ. ನಿನಗೇನು ನೆನಪಿದೆಯೋ ಅಟ್ಲೀಸ್ಟ್ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡು. ನನಗೆ ನೆನಪಿರೋದು ಅಂದರೆ ಪ್ರತಿದಿನ ನದಿ ಹತ್ರ ಹೋಗೋದು. ಆ ಜಾಗ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಲೆಫ್ಟ್ ಸೈಡಲ್ಲಿ ಒಂದು ಬ್ರಿಡ್ಜು, ರೈಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕು, ಹಾಗೆ ದೂರದಲ್ಲಿ ಒಂದು ಬೋಟು. ಬೆಳಿಗ್ಗೆ ಎದ್ದೆ ಅಂದರೆ ಟ್ರೈನ್ ಸೌಂಡ್ಗೆ ಫೋಡ್ ಹೋಗ್ತಿದ್ದೆ. ಊಟ ತಿಂಡಿ ಎಲ್ಲ ಮರಿತಿದ್ದೆ. ಟ್ರೈನ್ ಪಾಸ್ ಆಗೋದನ್ನು ನೋಡ್ತಾ ಟಾಟಾ ಮಾಡೋದು ಅಂದರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಆ ದೂರದಿಂದ ಬರೋ ಬೋಟ್ನ ಕಾಯ್ತಾ ಇರ್ತಿದ್ದೆ. ಈ ಬೋಟೇನಾ? ಅಲ್ಲ, ಇದು ಇದೇ ಥರದ್ದು. ಜೆಸ್ಸಿ, ಲೆಫ್ಟ್ ಸೈಡಲ್ಲಿ ಬ್ರಿಡ್ಜ್ ಇದೆ, ರೈಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿಂದ ದೂರದಲ್ಲಿ ಬೋಟ್ ನೋಡಿದ್ಯಾ? ಇಟ್ ಮೀನ್ಸ್ ಈ ಒಂದು ನದಿ ಪಕ್ಕದಲ್ಲಿ ನೀನಿದ್ದೆ ಅಂತ ಅರ್ಥ. ಬಟ್ ಐ ಆಮ್ 100% ಶ್ಯೂರ್ ಈ ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಅದು ಹೇಗಪ್ಪ ಅಂದರೆ, ಆ್ಯಕ್ಚುಲಿ ನೀನು ನೋಡಿರೋದು ಬೋಟ್ ಅಲ್ಲ, ಶಿಪ್ಪು. ಅದು ಸಮುದ್ರದಲ್ಲಿ ಮಾತ್ರ ಇರುತ್ತೆ. ಓವರ್ ಆಲ್ ಇಂಡಿಯಾದಲ್ಲಿ 218 ಮೋರ್ ದ್ಯಾನ್ ರಿವರ್ಸ್ ಸಮುದ್ರಕ್ಕೆ ಜಾಯಿನ್ ಆಗಿದೆ.
ನೀನಿದು ಏರಿಯಾದ ಲ್ಯಾಂಗ್ವೇಜ್ ನೆನಪಿದ್ಯಾ? ಎನಿ ಐಡಿಯಾ? ಇದು ತುಳು ಭಾಷೆ. ಅಪ್ಪೆ ಅಂದರೆ ಅಮ್ಮ. ಆ್ಯಕ್ಚುಲಿ ಇದು ಕಾಸರಗೋಡಿಂದ ಕುಂದಾಪುರವರೆಗೂ ಯೂಸ್ ಮಾಡ್ತಾರೆ. ಇದು ಕರಾವಳಿ ಪ್ರದೇಶ. ಕಾಸರಗೋಡಿಂದ ಕುಂದಾಪುರವರೆಗೆ 20 ನದಿಗಳು ಜಾಯಿನ್ ಆಗಿದೆ. ಬಟ್ ನೀವು ಅನ್ಕೊಂಡಿರೋ ಸಿಮಿಲರ್ ಈ 5 ಬ್ರಿಡ್ಜಸ್. ಒಂದು ಶರಾವತಿ, ಕಾಳಿ ಸೇತುವೆ, ಉಲಾಲ ಸೇತುವೆ, ಸಿಂಧಿಯಾ ಬ್ರಿಡ್ಜ್, ಸಿರಿಯಾ ರಿವರ್ ಬ್ರಿಡ್ಜ್. ಆ ಸೇತುವೆ ಎಷ್ಟು ಡಿಸ್ಟೆನ್ಸ್ ಇತ್ತು? ಹಾಫ್ ಕಿಲೋಮೀಟರ್ ಇರ್ಬೋದು. ಹಾಂ, ಪಕ್ಕಾ ಉಲ್ಲಾಲ ಬ್ರಿಡ್ಜ್. ನಿಂಗಿದೆ ಅಂತ ಅನಿಸ್ತಿದ್ಯಾ? ಹಾಂ, ಸಿಮಿಲರ್ ಅನಿಸ್ತಿದೆ. ಹೋಗೋಣ. 1000% ಇದೇ ಆಗಿರುತ್ತೆ ಪಕ್ಕ. ಓಕೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಒಂದೂರಿನಲ್ಲಿ ಒಬ್ಬ ರಾಜ ಇದ್ದನಂತೆ. ರಾಣಿ ಕನಸ ಪೂರೈಸಲು ಬೆಳದಿಂಗಳ ಬೆಳಕನ್ನು ಹಾಸಿ ಒಲವಿನ ತೇರಲ್ಲಿ ಒಯ್ದಲು. ಹೋ ಡಾರ್ಲಿಂಗ್, ಬೆಳಗ್ಗೆನೆ ರೆಡಿ ಆಗ್ಬಿಟ್ಟಿದ್ಯಾ? ವಾಟ್ ಅ ಸಿಕ್ಸಿ ಯಾರ್. ಹುಡುಗ ಆಗಿದ್ದಿದ್ರೆ ರೇಪಾ? ಎರಡನೇ ಮಾತೇ ಇಲ್ಲ. ಎಲ್ಲಿಗೆ ಪಯಣ? ಮಂಗಳೂರಿಗೆ. ಏನು ಸಮಾಚಾರ? ಇಷ್ಟು ದಿನ ನಾನು ಕಳ್ಕೊಂಡಿರೋದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಕಡೆ ಧೈರ್ಯ, ಒಂದು ಕಡೆ ಭಯ. ಜಾನು, ನನಗೆ ನನ್ನ ಫ್ಯಾಮಿಲಿ ಸಿಗ್ತಾರಲ್ಲ? ಸಿಗಲ್ಲ ಅನ್ನೋ ಭಯ ಬೇಡ, ಸಿಗ್ತಾರೆ ಅನ್ನೋ ಧೈರ್ಯ ಬಿಡಬೇಡ. ಹುಡ್ಕೊಂಡು ಬರ್ತೀಯೋ ಹೊತ್ಕೊಂಡು ಬರ್ತೀಯೋ, ಆದರೆ ನೀನು ಅನ್ಕೊಂಡಿರೋದನ್ನ ಪಡ್ಕೊಂಡು ಬಾ. ಎಷ್ಟೊತ್ತಿಗೆ ಹೋಗುದು ಗುರು? ಮಧ್ಯಾಹ್ನದಷ್ಟಲ್ಲಿ ಹೋಗುತ್ತೆ ಗುರು. ಸ್ವಲ್ಪ ಹುಷಾರು ಗುರು, ಒಳ ಉಡುಪಿಟ್ಟಿದ್ದೀನಿ. ಓ, ಯಾವ ಬ್ರ್ಯಾಂಡು? ಜಾಕಿ. ಜಾಕಿ? ಒಳ್ಳೆ ರೈಡ್ರು. ಸ್ಕೂಟಿ. ಯು ಆರ್ ಸೋ ಬ್ಯೂಟಿ. ಎಲ್ಲೋ ನೋಡಿದ್ದೀನಲ್ಲ, ನೆನ್ಪಾಗ್ತಿಲ್ವೇ? ನಿಮ್ಮ ಹೆಸರು ಹೇಳಿ. ಶ್ರದ್ಧಾ. ಓಹ್, ಶ್ರದ್ಧಾ. ಸಾರಿ, ನೆನ್ಪಾಗ್ತಿಲ್ಲ ಬಿಡಿ. ಬಾ. ಪಕ್ಕ ಪರಿಚಯಸ್ತ್ರ? ಯಾವನು ಗೊತ್ತು ಗುರು, ಚೆನ್ನಾಗಿದ್ಲು, ಸಿಂಕ್ ಆಗಿಲ್ಲ ಅಷ್ಟೇ. ಗುರು, ಮಂಗ್ಳೂರಲ್ಲಿ ಒಳ್ಳೊಳ್ಳೆ ಫಿಗರ್ಗಳು ಇರ್ತಾವಲ್ಲ ಗುರು? ಇರ್ತಾರೆ. ಯಾಕೆ? ಯೋ, ಏನೇನೋ ತಿಂಗ್ ಮಾಡ್ಬೇಡ, ಕೇಳ್ದೆ ಅಷ್ಟೇ. ಗೊತ್ತಾಯ್ತು. ಗುರು, ಈ ಬ್ಯಾಗ್ನು ಇಟ್ಬಿಟ್ಟು ಗುರು. ಇರಮ್ಮ, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ನಿಮ್ಮ ಹೆಸರೇನು ಹೇಳಿ? ಕಂಡಕ್ಟ್ರೆ. ಬಿಡ ಬಿಡಪ್ಪ. ಯಾರೇ? ಮಂಗ್ಳೂರ್ 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 ಮಂಗ್ಳೂರ್. ಒಲವಿಗಾಗಿ ಒಂದು ಭಾಷೆ ಕೊಟ್ಟನಂತೆ. ರಾಣಿ ಮನಸ ಓಲೈಸಲು
ಪದವಾಯ್ತು ಅವಳು ಕವಿತೆ ಅವನೇ ಭಾವವು ಜೋರಾಗಿದೆ ಈ ಪ್ರೀತಿ ಬಾಕಿದೆ ಮಾತಿನ್ನು ಚೂರಿಲ್ಲ ಸ್ವಾಮಿ ಕಟೀಲ್ದಪ್ಪೆ, ಸ್ವಾಮಿ ಕಲ್ಲುಟ್ಟೆಪ್ಪೆ, ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥೇಶ್ವರ, ಕೊಲ್ಲೂರು ಮೂಕಾಂಬಿಕೆ, ನಿಕುಲೇ ಕಾಪುಲೆ, ಇನಿ ಎನ್ನ ಗಲ್ಲ ನಿಲೀಕೆ ಕಾಸು ಜಿಂಜಿದು ಉಡಲ ನಿಲೀಕೆ ಖುಷಿ ಖುಷಿಟಿ ಆನಿ ಇಲ್ಲಡೆ ಪೋಪಿಲಕ ನಿಕುಲೇ ಅನುಗ್ರಹ ಮನ್ಪೋಡು ಪರಮಾತ್ಮ ದೇವಾ. ಸ್ವಾಮಿ ಸ್ವಾಮಿ ಸ್ವಾಮಿ. ಏ ಗಡ್ಡ, ಎಂತ ಸಾವ ನಿನ್ಗೆ ಎಷ್ಟು ಸರ್ತಿ ನಾನು ಹೇಳಿದ್ದೇನೆ ನನ್ನ ಎದುರಿಗೆ ಬರಬೇಡ ಅಂತ. ನನ್ಗೆ ಇಡೀ ದಿನ ಗೋಳಿ ಬಜೆಯಲ್ಲಿ ಅಂಬಡೆಯಲ್ಲಿ ನಿನ್ನ ಕುತ್ತಿಗಡ್ಡೆ ಕೂದೆ ಕೆಲಸ ಆಯ್ತು. ಎಂತ ಅಂತ ಹೋಗೊಳಗೆ ಹೋಗ ಮಾರ್ಲ ಪೆಟ್ಟಿ ಕಮ್ಮಿ. ಎಷ್ಟು ಸರ್ತಿ ಹೇಳಿದ್ರಸಿಲ್ಲ. ಗಿರಾಕಿ ಬಂದಲ್ಲಿ ಕಾಯ್ತಾ ಉಂಟು, ಅವನಿಗೆ ಅದೆಲ್ಲ ಇಲ್ಲ. ಖಾಲಿ ಅಲ್ಲಿ ಬಂದು ಕೇತ ಕಿರಿತಾನೆ. ಅಣ್ಣ ಧಾರವಾಡ ನಿಕ್ಲೇ ಪಲ್ಲೆ ಏನಿದೆ ಅಣ್ಣ? ತಿಂಡಿ, ನೀರ್ ದೋಸೆ, ಮೂಡೆ, ಸೇಮೆ, ಕೋರಿ ರೊಟ್ಟಿ ಮತ್ತು ಬೆಚ್ಚ ಬೆಚ್ಚ ಪುಂಡಿ ಉಂಟು. ಪುಂಡಿ ಮೀನಲ್ಲಿ ಬೇಕಾದ್ರೆ ಬಂಗುಡೆ, ಬೂತೈ, ಪುಳಿ ಮುಂಚಿ, ತೇಡೆ, ಎಟ್ಟಿ, ಗಸಿ, ಬೊಂಡಾಸು, ಸುಕ್ಕ, ಮತ್ತೆ ಕಾಯಿಸಿದು ಬೇಕಾದ್ರೆ ಅಂಜಲಿ, ಮಾಂಜಿ, ಡಿಸ್ಕೋ ಸೂಪರ್ ಆಗ್ತಾರೆ. ಫ್ರೆಶ್ ಫ್ರೆಶ್ ಕಾಯಿಸಿ ಕೊಡುದಣ್ಣ. ಎಂದು ಗೊತ್ತಾ? ನೀವು ಬೆಂಗಳೂರದವರ? ಬೆಂಗಳೂರ ಹಾಗೆ ಹೇಳಿ ಮತ್ತೆ ನೋಡಿ, ನಿಮ್ಗೋಸ್ಕರ ಸ್ಪೆಷಲ್ ಜಿಗಿ ಜಿಗಿ ಬಾತ್ ಕೊಡುವ. ಜಿಗಿ ಜಿಗಿ ಬಾತಾ ಏನಕ್ ಮಾಡೋದು? ಜಿಗಿ ಜಿಗಿ ಹಾಕಿ ಮಾಡೋದು. ಜಿಗಿ ಜಿಗಿ ಅಂದ್ರೆ? ಜಿಗಿ ಜಿಗಿ ಅಂದ್ರೆ ಜಿಗಿ ಜಿಗಿ. ಸರಿ ಆಯ್ತು, 2 ಪ್ಲೇಟ್ ತಗೊಂಬ. ಭಾರಿ ಸ್ಪೆಷಲ್ ಐಟಮ್, ಭಾರಿ ಟೇಸ್ಟ್. ಮೇಡಮ್ ನೀವೊಮ್ಮೆ ತಿಂದು ನೋಡ್ಬೇಕು, ಸೂಪರ್ ಆಗಿರ್ತದೆ. ಏ ಗಡ್ಡ 2 ಪ್ಲೇಟ್ ಜಿಗಿ ಜಿಗಿ. ಹಾ ಹೇಳೋ. ಎಲ್ಲ ಹಾಳಾಗೋಗಿದ್ಯಾ? ನನ್ನ ATM ಕಾರ್ಡಲ್ಲಿ. ನನಗೇನು ಗೊತ್ತು? ನಮ್ಮ ಹುಡುಗಿ ಜೊತೆ ಮಂಗ್ಳೂರಿಗೆ ಬಂದಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಅಲ್ಲ ಬಂದ್ಬಿಡ್ತಾಳೆ ಹುಡುಗಿ ನಿನ್ ಜೊತೆಲಿ. ಮುಚ್ಕೊಂಡಿರಾ ಇಲ್ಲೇ ಎಲ್ಲ ಆಯ್ಕೊಂಡು ತಿಂತಾ ಇರ್ತೀಯ. ನಾನು ಯಾಕೆ ಗುರು ಸುಳ್ಳು ಹೇಳಿ? ಅಣ್ಣ ನೀನೇ ಒಂಚೂರು ಹೇಳೋ. ಅಣ್ಣ ಇದು ಗೋರಿಗುಡ್ಡೆ ಕಿಟ್ಟಣ್ಣನ ಹೋಟೆಲ್. ಅಣ್ಣ ಇಲ್ಲಿ ಬಾಳೆ ಎಲೆ ಮೀನಿನ ಊಟ ಅಂದ್ರೆ ಭಯಂಕರ ಫೇಮಸ್. ಹೌದಣ್ಣ. ಅರ್ಥ ಆಯ್ತಾ? ಒಮ್ಮೆ ತಿಂದ್ರೆ ನೀವು. ನಾನು ಇವಾಗ ವಿಡಿಯೋ ಕಾಲ್ ಮಾಡಿದ್ರೆ ಉರ್ಕೊಂಡು ಸತ್ತೋಗ್ಬಿಡ್ತೀಯಾ? ಓಹ್, ಎಲ್ಲೋ ಅಡ್ಜಸ್ಟ್ ಮಾಡಕ್ ನೋಡ್ತಾವನೆ. ತಾತ ಯಾರು? ನಿಮ್ಮ ಮಾವ ಯಾವುದೋ ಹುಡುಗಿನ ಅಡ್ಜಸ್ಟ್ ಮಾಡಕ್ ನೋಡ್ತಾ ಇದ್ದಾನೆ. ಇನ್ನು 10 ವರ್ಷ ಕಾಯ್ದಿದ್ರೆ ನಾನೇ ಮದುವೆ ಆಗ್ತಿದ್ದೆ. ಯೋ ಜಿಗಿ ಜಿಗಿ ಬಾತಲ್ಲಿ ಅದೇ ಅಣ್ಣ ಜಿಗಿ ಜಿಗಿ ಬಾತು. ಜಿಗಿ ಜಿಗಿಯಲ್ಲಿ ಜಿಗಿ ಜಿಗಿ ಎಲ್ಲ ಬೆಂದೋಗಿದೆ. ಇದು ಯಾಕೋ ಓವರ್ ಆಗೋಯ್ತು. ತರಕಾರಿ ಬಾತಲ್ಲಿ ತರಕಾರಿ ಇರುತ್ತೆ, ಟೊಮ್ಯಾಟೊ ಬಾತಲ್ಲಿ ಟೊಮ್ಯಾಟೊ ಇರುತ್ತೆ. ಜಿಗಿ ಜಿಗಿ ಬಾತಲ್ಲಿ ಜಿಗಿ ಜಿಗಿ ಇರಬೇಕು ತಾನೆ? ನೀವೆಂತ ಮಕ್ಕರ್ ಮಾಡುದಾ? ಅಲ್ಲ ನಿಮ್ಮದೆಲ್ಲ ಕಾಮಿಡಿ ಆಯ್ತಲ್ಲ ಮಾರ್ರೆ. ಅಲ್ಲ ನೋಡಿ, ಈಗ ನೀರ್ ದೋಸೆಯಲ್ಲಿ ನೀರುಂಟಾ, ಧಾರವಾಡ ಪೇಡದಲ್ಲಿ ಧಾರವಾಡ ಉಂಟಾ? ಅಣ್ಣ ಇಲ್ಲಿ ಹೆಸರಿಗೆ ತಕ್ಕ ಹಾಗೆ ಎಂತ ಸೇರುವುದಿಲ್ಲ. ನೀವು ಸುಮ್ಮನೆ ತಿನ್ನಿ, ಎಷ್ಟು ಟೇಸ್ಟ್ ಉಂಟಂತ ನೋಡಿ. ಗಡ 2 ಪ್ಲೇಟ್ ಗೋಳಿ ಬಜೆ ಮಾಡಮೆ. ಬಂದ ತಕ್ಷಣ ಟೋಪಿ ಹಾಕ್ಬಿಟ್ನಲ್ಲ. ಅಣ್ಣ ಬರ್ತೀರಾ? ಬನ್ನಿ ಕೂತ್ಕೊಳ್ಳಿ. ಸರ್ ದೂರ ಎಲ್ಲಿಗೆ? ಉಳ್ಳಾಲಾಗೆ ಸರ್. 25 ಕಿಲೋಮೀಟರ್ ಆಗ್ತದೆ, ಪರವಾಗಿಲ್ಲಲ್ಲ. ಗೂಗಲ್ ಮ್ಯಾಪಲ್ಲಿ 15 ಕಿಲೋಮೀಟರ್ಸ್ ತೋರಿಸ್ತಿದೆ. ಎಂತ ಸಾವು ಮಾರೆ, ನಾವಿಲ್ಲಿ ಕುಡ್ಲದಲ್ಲಿ ರಿಕ್ಷಾ ಬಿಟ್ಟು 30 ವರ್ಷ ಆಯ್ತು. ಮೊನ್ನೆ ಬಂದ ಗೂಗಲಿ ಅಂತ ಮಾರಯ್ಯ ಸಾವು ಹೇಳುವುದಾ? ಅಲ್ಲ ಸರ್. ಅಲ್ಲಕ್ಕಿಲ್ಲ ಏನಿಲ್ಲ ಮಾರಯ್ಯ. ನಾವು ಈ ಕುಡ್ಲದ ಗಲ್ಲಿ ತೋಡಲ್ಲಿ ರಿಕ್ಷೆ ಬಿಡುವುದನ್ನು ನೋಡಿದ್ರೆ ಉಂಟಲ್ಲ, ಈ ಗೂಗಲ್ನವರು ಕೂಡ ಕನ್ಫ್ಯೂಸ್ ಆಗಿ ಬಿಡಬೇಕು. ನಾವು ಈಗ ಹೋಗುವ ದಾರಿ ಉಂಟಲ್ಲ, ಗೂಗಲ್ನವರಿಗೆ ಹೇಳಿಕೊಟ್ಟದ್ದು ಯಾರು? ನಾನೇ ಅಲ್ವಾ ಮಾರಯ್ಯ? ಸರ್ ಮುಂದೆ ನೋಡ್ಕೊಂಡು ನೋಡ್ಸಿ ಸರ್. ಗೂಗಲ್ನವರು ಟಬಕ್ ಅಂತ ನನಗೆ ಫೋನ್ ಮಾಡಿದ್ರು. ಎಲ್ಲ ಡೀಟೇಲ್ಸ್ ಕೊಟ್ಟದು ನಾನೆಲ್ಲ ಮಾರಯ್ಯ. ಗೂಗಲ್ ಅಂತೆ ಗೂಗಲ್ ಚೆಕ್. ಎಷ್ಟಾಯ್ತು ಸರ್? 150 ಕೊಡಿ.
ನೋಡಿ ಇವರೇ, ಈ ಗೀಗಲೆಲ್ಲ ಈ ಮಂಗಳೂರಲ್ಲಿ ವರ್ಕೌಟ್ ಆಗೋದಿಲ್ಲ ಆಯ್ತಾ. ಬರ್ತೇನೆ. ಕಾಯುತ್ತಾ ಈ ಮನೆಯವ್ರು ಖಾಲಿ ಮಾಡಿ ತುಂಬಾ ವರ್ಷ ಆಯ್ತು ಮಾರ್ರೆ. ಇವಾಗ ಎಲ್ಲಿದ್ದಾರೆ? ಸೀದಾ ಹೋಗಿ ಬಲಕ್ಕೆ ತಿರುಗಿ ಭಾಗ್ಯಮ್ಮ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಭಾಗ್ಯಮ್ಮ? ಹೌದು, ಎಂತ ಆಗ್ಬೇಕಾಗಿತ್ತು? ಅಲ್ಲಮ್ಮ, ಈ ಹುಡುಗಿ ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಟ್ರೈನ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ನಾನೆಲ್ಲಿಂದ ತಂದ್ಕೊಡ್ಲಿ? ಅಲ್ಲಿ ಯಾರೋ ನಿಮ್ಮ ಹತ್ರ ಇರುತ್ತೆ ಹೋಗಿ ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಕೊಟ್ಬಿಡಿ ಅಮ್ಮ. ನನ್ನ ಹತ್ರವಾ? ಎಂತ ತಮಾಷೆಯಾ? ಅಯ್ಯೋ, ತಮಾಷೆ ಅಲ್ಲ, ಕೊಡ್ತಿರೋ ಕೊಡಲ್ವೋ ಹೇಳಿ. ಸುಮ್ನೆ ನಾನ್ ಯಾಕೆ ಕೇಳಲಿ? ಅದು ಬೇರೆ ಯಾರೋ ಇರ್ಬೇಕು, ಮುಂದೆ ಹೋಗಿ ಕೇಳಿ, ಅದು ನಾನಲ್ಲ. ಓ ಅಕ್ಕ, ನೀನ್ ಯಾವಾಗ ಟ್ರೈನ್ ಶೋರೂಮ್ ಇಟ್ಟದ್ದು? ಮೀನಾ, ಈಗ ಅದೊಂದೇ ಬಾಕಿ ಇತ್ತು. ತಗೋ, ಇನ್ಯಾವತ್ತು ಟ್ರೈನ್ ಕೇಳ್ಬೇಡ. ಬ್ರಿಡ್ಜಲ್ಲೋ? ಬ್ರಿಡ್ಜಾ? ಅಯ್ಯೋ,
ಭಾಗ್ಯ ಅಕ್ಕ ಫೋನ್ ಮಾಡಿದ್ದಾರೆ. ಅಕ್ಕನ ಹಾ. ತಗೋ. ಹಲೋ ಬಾಲು, ಎಲ್ಲಿದ್ಯಾ ಮಾರಾಯ? ಕೆಲಸ ಮಾಡ್ತಾ ಇದ್ದೇನೆ. ಎಂತ? ನಿನ್ಗೊಂದು ವಿಷಯ ಗೊತ್ತುಂಟು ಬಾಲು? ಅಮ್ಮಿ ಬಂದಿದ್ದಾಳೆ. ಅಮ್ಮಿಯ? ಯಾವ ಅಮ್ಮಿ? ನಮ್ಮ ಅಮ್ಮಿ. ಕೊಡಿ ಇಲ್ಲಿ ಅಮ್ಮ, ನಾನು ಮಾತಾಡ್ತೇನೆ, ನೀವು ಕಾಫಿ ಕೊಡಿ ಹೋಗಿ. ಬೇಗ ಬರ್ಲಿಕ್ಕೆ ಹೇಳಾಯ್ತಾ? ಹಾ, ನಾನು ಹೇಳ್ತೇನೆ. ಹಲೋ ಬಾಲು, ಅದು ಆ ಹುಡುಗಿ ಬಂದಿದ್ದಾಳೆ. ನಮ್ಮ ಅಮ್ಮಿಯ? ಬರ್ತೇನೆ, ಈಗ ಬರ್ತೇನೆ. ಏ ಸುರೇಶ, ಮನೆ ಹತ್ರ ಹೋಗಿ ಬರ್ತಾನೆ ಆಯ್ತಾ? ಸ್ವಲ್ಪ ನೋಡ್ಕೋ. ನೋಡ್ಕೋ ಆಯ್ತಾ? ಬಂದೆ. ನಿಮ್ಮದು ಯಾವ ಊರು? ಬೆಂಗಳೂರಮ್ಮ. ಅಲ್ಲಿ ಎಲ್ಲಿ? ಕಾಟನ್ ಪೇಟೆ. ಬಾಲು ಬಂದ್ಯಾ? ಬಾಲು, ಹೇಗಿದ್ಯಾ? ಎಷ್ಟು ಸಮಯ ಎಲ್ಲಿದ್ದೆ ನೀನು? ಅಕ್ಕ, ನಾನು ಹೇಳಿಲ್ವಾ ಅಮ್ಮಿ ಬಂದೇ ಬರ್ತಾಳಂತ? ನೋಡು, ಇಷ್ಟು ಚಿಕ್ಕಿದ್ದೆ, ತುಂಬಾ ಬೆಳೆದು ಬಿಟ್ಟಿದ್ಯಾ. ಕರ್ಣ, ಥ್ಯಾಂಕ್ ಯು. ನೀನು ಆಳ್ಬಾರ್ದು, ನಗ್ತಾ ಇರಬೇಕು. ಬದುಕು ಖಾಲಿ ಹಾಳೆ, ಸಿಹಿ ನೆನಪಾಗೀಚು, ಮರೆತು ನೆನ್ನೆ ನಾಳೆ, ಖುಷಿ ನೂರಿದೆ ಬಾಚು. ಬದುಕು ಖಾಲಿ ಹಾಳೆ, ಸಿಹಿ ನೆನಪಾಗೀಚು, ಮರೆತು ನೆನ್ನೆ ನಾಳೆ, ಖುಷಿ ನೂರಿದೆ ಬಾಚು. ಈ ಜಗವೀಗ ಸೆರೆ ಸಿಕ್ಕಿದ ಹಾಗೆ ವರಸೆ, ಆ ಮುಗಿಲಿಗೆ ಹಾರಿ ಹೋಗುವ ವಲಸೆ. ಜಾನ್ ಮೆರೀತು ಎದೆಯ ಒಳಗೆ ಒಲವ ಪ್ರಣಯ. ಜಾನ್ ಮೆರೀತು ಬದಬೇಕಿದೆ ಹೇಳಲು ಪ್ರಣಯ. ಜಾನ್ ಮೆರೀತು ಎದುರು ನೀನಿರೆ ನಿಲ್ಲಲಿ ಸಮಯ. ಜಾನ್ ಮೆರೀತು ಪದೇ ಪದೇ ಸೋತಿದೆ ಹೃದಯ. ಮೋಡಗಳಿಗೆ ತುಂಬುವ ಬಣ್ಣ ಪೂರ. ನೀಲಿ 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 ಮುಗಿಲ್ ಕಡಲ್ ಮುಗಿಲ್, ಹಳೆ ವ್ಯಸನ ಪರಿತ್ಯಜಿಸಿ ಗಾಳಿಗೆ ಅದನ ಬೆರೆಸಿ ತೇಲುವ ಆಯಾಗಿ. ಜೀವನ ಜಾತ್ರೆಯಲ್ಲಿ ನಮ್ಮ ಭೇಟಿ ಆಕಸ್ಮಿಕ. ಜಗದ ಸೃಷ್ಟಿಯಲ್ಲಿ ನೀನೊಬ್ಬಳೆ ಕೌತುಕ.
ಜಾನ್ಮರಿತು ಎದೆಯ ಒಳಗೆ ಒಲವ ಪ್ರಣಯ ಜಾನ್ಮರಿತು ಬದಬೇಕಿದೆ ಹೇಳಲು ಪ್ರಣಯ ಜಾನ್ಮರಿತು ಎದುರು ನೀನಿರೆ ನಿಲ್ಲಲಿ ಸಮಯ ಜಾನ್ಮರಿತು ಪದೇ ಪದೇ ಸೋತಿದೆ ಹೃದಯ. ಕಡಲ ಅಲೆಯ ಕಾಲುಗಳನ್ನು ಎಳೆವ ಕಟ್ಟಿದಾರ ಖಾಲಿ 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 ಕಡಲ್ ಮುಗಿಲ್ ಕಡಲ್ ಎದೆ ಭಾರವ ಕೆಳಗಿಳಿಸಿ ತಾಜಾ ಒಲವಾಯಿರಿಸಿ ಸಾಗುವ ಜೋರಾಗಿ ಬಾಳಿನ ಪಾತ್ರೆಯಲ್ಲಿ ನೋವು ನಲಿವು ತಾತ್ಕಾಲಿಕ ಪ್ರೀತಿಯ ಯಾತ್ರೆಯಲ್ಲಿ ನೀನು ಸಿಕ್ಕ ಅನಾಮಿಕ. ಎದೆಯ ಒಳಗೆ ಒಲವ ಪ್ರಣಯ ಬದಬೇಕಿದೆ ಹೇಳಲು ಪ್ರಣಯ ಎದುರು ನೀನಿರೆ ನಿಲ್ಲಲಿ ಸಮಯ ಪದೇ ಪದೇ ಸೋತಿದ ಹೃದಯ. ಗುರು ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ನಮ್ಮಪ್ಪಂಗೆ ಮೆಸೇಜ್ ಹೋಗ್ಬಾರ್ದು, ಹಂಗೆ ಸ್ವೈಪ್ ಮಾಡು. ಆಯ್ತು ಗುರು, ನೋಡು ಹೇಗೆ ಮಾಡ್ತೀನಂತ. ವಾ ಡಮಾರು ಮಾಡ್ತೀನಿ. ಓ ಗುರು, ನಮ್ಮಪ್ಪನ ಕಾಲು. ಹಲೋ. ಏಯ್ ಯಾಕೋ 3,000 ಡ್ರಾ ಮಾಡಿದ್ಯಾ? ನಿಮ್ ಸೊಸೆ ಖರ್ಚು ಮಾಡಿದ್ದು. ಏಯ್ ಯಾವ ಸೊಸೆ? ಯಪ್ಪ ಯಾವ ಒಳ್ಳೋ, ಅದು ನನ್ನ ಲವರ್ಗೆ. ಏಯ್ ಎಲ್ಲ ಲವರ್ಸು ಸೊಸೆರಾಗಲ್ಲ. ಅನ್ನೋ ಅಪ್ಪ, ಈಗಿನ ಕಾಲದ ಸೊಸೆಂದಿರ್ನ ಎದುರಾಕೋಬಿಡಪ್ಪ. ನಾಳೆ ದಿನ ಮದ್ವೆ ಆದ್ಮೇಲೆ ನಿಮ್ಮಪ್ಪನ್ಗೆ ವಯಸ್ಸಾಗಿದೆ, ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂದಾಗ ನಮ್ಮಪ್ಪ ಅಂತವನು ಇಂಥವನು ಅಂತ ಹೇಳಕ್ಕೆ ಇಂಥವೆಲ್ಲ ಹೆಲ್ಪ್ ಮಾಡಿದ್ರೆ ತಾನೆ. ಏಯ್ ಯಾಕೆ ನಮ್ಮಪ್ಪಂಗೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಸರಿ ಬಿಡು, ಅವಳು ಹೇಳ್ದಂಗೆ ಕೇಳ್ಬೇಕಾಗುತ್ತೆ ಅಷ್ಟೇ. ಸರಿನಪ್ಪ. ಲೇ ಮಚ್ಚ, ಹುಡುಗಿ ಸಿಕ್ಕಿದ್ಮೇಲೆ ಕರ್ಣಂದು ಫೋನು ಇಲ್ಲ, ಮೆಸೇಜು ಇಲ್ವಲ್ಲ ಮಚ್ಚ. ಲೇಡೀಸ್ ಹಾಸ್ಟ್ಲು ಮಧ್ಯ ರೋಡು, ಇಲ್ಲಿ ಉಚ್ಚೆ ಹೋಯ್ದ್ರೆ ಪೊಲೀಸರು ಬಂದು ಹಿಡ್ಕೊಳಲ್ವಾ? ಯಾರು ಹಿಡ್ಕೊಳ್ಳಲ್ಲ ಮಚ್ಚ. ಬಂಗುಡೆ ಒಳ್ಳೆ ಫಿಶ್, ಒಳ್ಳೆ ಅಂಟ. ನೀನ್ ಬೆಂಗಳೂರಲ್ಲಿ ಅಂತ ಕೆಲಸ ಮಾಡೋದು? ನೆಕ್ಸ್ಟ್ ಮಂತ್ ಎಕ್ಸಾಮ್ ಬರೆದ್ರೆ ಡಿಗ್ರಿ ಮುಗ್ದೋಗುತ್ತೆ. ಮುಂದೇನೋ ಮದ್ವೆ ಸೆಟ್ಲ್ ಆಗೋದು. ಅಲ್ಲ, ಮದುವೆಯ ಕೆಲಸ ಅಂತ ಮಾಡೋದಿಲ್ಲ ನೀನು? ಅದೇ ಕೆಲಸ ಆಗಲ್ಲ, ಜೀವನಕ್ಕೆ ಅಂತ ಕೆಲಸ ಮಾಡ್ಬೇಕಲ್ಲ. ಜೀವನಕ್ಕ ಟ್ರೈ ಮಾಡ್ತೀನಿ. 30,000 ಸಂಬಳ ಕೊಟ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನಮ್ಮ ಅಪ್ಪನ ಕೆಲಸ ಇದೆಯಲ್ಲ ಅದನ್ನೇ ಮಾಡ್ತೀನಿ. ಒಳ್ಳೆ ದುಡ್ಡು ಸರ್. ಹೌದಾ? ನಿನ್ನ ಅಪ್ಪ ಎಂತ ಕೆಲಸ ಮಾಡೋದು? ಐರನ್. ಇಸ್ತ್ರಿ ಅಂಗಡಿಯಾ? ಐರನ್ ಅಲ್ಲ, ಐ ಮೀನ್ ಐರನ್, ಸ್ಟೀಲ್, ಯು ನೋ, ಗಾರ್ಮೆಂಟ್ಸ್ ಫಾರ್ ಆಲ್ ಬಿಗ್ ಕಂಪನೀಸ್. ಅವರ್ ಸಪ್ಲೈ ಓನ್ಲಿ. ಯಾ ನಮ್ಮ ಅಮ್ಮಿ ಹೇಗೆ ಪರಿಚಯ ನಿಂಗೆ? ಹಾಗೆ ಪರಿಚಯ. ಹಾಗೆ ಸುಮ್ಮನೆ ಅಂದ್ರೆ ಗೊತ್ತಾದ್ರೆ ಮದುವೆ ಮಾಡಿಸ್ತೀರಾ? ಎಂತ ಮದುವೆ? ಅಮ್ಮಿ 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 ಏನ್ ಮಾಡ್ತಿದ್ದೀರಾ? ಅಮ್ಮಿ ಎಂತ? ಊಟ ರೆಡಿ ಇದೆ, ಅಮ್ಮ ಕರಿತಿದ್ದಾರೆ. ಬಂದೆ ಬರ್ಬೆ ಬರ್ತೇನೆ. ಮುಗಿಸಿ. ಯಾಕೆ ಗುರು ಇದು ಫಿಶು? ಡಿಸ್ಕೋ ಅಣ್ಣ. ಡಿಸ್ಕೋ? ಇವನ್ ಯಾರ ಮಗನೋ
ಸೆಳಕೊಂಡ್ಲೆ ಓ ಗಡ್ಡ ಬರ್ಪೆ ಕಡೆದಿಲ್ಲ ಬರ್ಪೆ. ಎಂತ ಅವಸ್ಥೆ ಮಾರ್ರೆ, ಅಂಜಲ್ ಮೀನು ಕೈಯಲ್ಲಿ ಹಿಡ್ಕೊಂಡು ಆ ಭೂತೈಗೆ ಕಣ್ಣ ಹಾಕೋದು ಸರಿಯಾ? ಆದ್ರೂ ಫಸ್ಟ್ ಟೈಮ್ ಸಿಗೋ ಹುಡುಗಿನ ನೋಡುವಾಗ ಆಗೋ ಕ್ರಶ್ ಮುಂದೆ ಯಾವ ಟೂ ಲವೂ ಇಲ್ಲ ಗುರು. ಜಿಗಿ ಜಿಗಿ ಬಾತು ನಿಮ್ಗೆ ಈಗ ಗುರ್ತ ಸಿಕ್ಕಿದ? ಎಂತಣ್ಣ ಅವತ್ ನಮ್ಮ ಹುಡುಗಿ ಇದ್ಲು ಅಂತ ಸುಮ್ನೆ ಇದ್ದೆ, ನನ್ನ ಯಾಮಾರ್ಸ್ದೆ ತಾನೆ? ಏ ಅದೆಲ್ಲ ಸುಮ್ಮನೆ ಕುಸಲಿಗೆ ಅಣ್ಣ. ಕೋಪ ಬರ್ಸ್ಬೇಡ. ಕೋಪ ಬಂದ್ರೆ ಎಂತ ಮಾಡುದು? ಈ ಫಿಶ್ 2 days ಇಂದ ಊಟ ತಿಂದಿಲ್ಲ ಅನ್ಸುತ್ತೆ, ಚಡ್ಡಿ ಒಳಗೆ ಹಾಕ್ಬಿಡ್ತೀನಿ. ಅಣ್ಣ ನೋಡಿ, ನೀರ್ ದೋಸೆ ಸೇಮೆ ಮೂಡೆ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆಲ್ಲದಕ್ಕೂ ಬಾತ್ ಸೇರಿಸ್ಬೇಕು. ಬಿಸಿಬೇಳೆ ಬಾತ್, ವಾಂಗಿ ಬಾತ್, ಆಮೇಲೆ ಚೌಚೌ ಬಾತ್. ಅದಕ್ಕೆ ಅಣ್ಣ ಸಂಡೆವರೆಗೆ ಉಳ್ದದ್ದೆಲ್ಲ ಮಿಕ್ಸ್ ಮಾಡಿ ಮಂಡೆ ಜಿಗಿ ಜಿಗಿ ಬಾತ್. ಬಂದೆ. ಇವತ್ ಬಚಾವಾದೆ. ನಿನ್ನ ಎಂತ ಹೇಳಿದ ನೀನು? ನಾವು ಏನೇನು ಹೇಳೋ ಹುಡುಗ್ರಲ್ಲ ಕರೆಕ್ಟಾಗೆ ಹೇಳಿರ್ತೀವಿ. ಬಂದೇ ಇರು. ಹಲೋ, ಹಾಯ್, ನಾನು ಚಂದನ. ಹಾ ಚಂದು ಹೇಳು. ನಾಳೆ ಕರ್ಣನ್ ಬರ್ಡೇ. ನಿಜನಾ? ಅಮ್ಮ ಆದರೆ ಅವನ ಬರ್ಡೇ ಯಾವತ್ತೂ ಸೆಲೆಬ್ರೇಟೇ ಮಾಡಿಲ್ಲ. ಬರ್ಡೇ ಅಂದರೆ ಕರಾಲ ರಾತ್ರಿ ಥರ ಆಡ್ತಾನೆ. ಯಾರ ಕೈಗೂ ಸಿಗಲ್ಲ, ಫೋನು ಪಿಕ್ ಮಾಡಲ್ಲ. ನಾನು ಒಂದ್ಸಲನೂ ವಿಷಯ ಮಾಡಿಲ್ಲ ಗೊತ್ತಾ. ಆದರೆ ಈ ಸಲ ಮಿಸ್ ಮಾಡಲ್ಲ. ಹೆಲ್ಪ್ ಮಾಡ್ತೀರಲ್ಲ? ಓಕೆ. 12 ಗಂಟೆಗೆ ಕಾಲ್ ಮಾಡ್ತೀನಿ. ಕರ್ಣಂಗೆ ಫೋನ್ ಕೊಡಿ. ಸರಿ. ಅಯ್ಯಯ್ಯೋ, ನೀ ಎಂತ ಕೈ ಹಾಕ್ತಿದ್ದಾಗಿ ಮಗ? ಪರವಾಗಿಲ್ಲ ಬಿಡಿ ಅಮ್ಮ. ಇವತ್ತು ಒಳ್ಳೆ ಮೀನಿನ ಫ್ರೈ ಮಾಡ್ತೇನೆ, ತಿನ್ನಿ ಆಯ್ತಾ? ಸರಿ. ನನ್ನ ಅಮ್ಮಿ ಹೇಳ್ತಾ ಇದ್ಲು, ನಾನು ಸಿಗೋದಿಕ್ಕೆ ನೀನೇ ಕಾರಣ ಅಂತ. ನೀನೇ ಉಪಕಾರನ ನನ್ನ ಸಾಯೋವರೆಗೂ ಮರೆಯಲ್ಲ ಮಗ. ಫ್ರೆಂಡಾಗ ಅಷ್ಟು ಮಾಡಿಲ್ಲ ಅಂದರೆ ಹೇಗಮ್ಮ? ಒಂದು ಮಾತು ಕೇಳ್ತೀನಿ, ಬೇಜಾರಾಗಬಾರ್ದು. ಕೇಳು ಮಗ. ಜಿಸ್ಸಿನ ಮದುವೆ ಮಾಡಿಕೊಡ್ತೀರಾ? ಫೋರ್ಸ್ ಏನಿಲ್ಲಮ್ಮ, ನೀವು ಒಪ್ಕೊಂಡ್ರೆ ಅಷ್ಟೇ. ಅದಕ್ಕೆ ಬೇಜಾರಾಗಬಾರ್ದು ಒಂದಿದ್ದು. ನಂದೇನೂ ಇಲ್ಲ ಮಗ, ಅವಳು ಒಪ್ಕೊಂಡ್ರೆ ಆಯ್ತು. ಆದರೂ ಎಷ್ಟೋ ವರ್ಷಗಳ ನಂತರ ನನ್ನ ಮಗಳು ನನಗೆ ಸಿಕ್ಕಿದ್ದಾಳೆ. ಅವಳ ಜೊತೆ ನಾನು ಇಲ್ಲದೇ ಇರೋ ದಿನಗಳನ್ನೆಲ್ಲ ಕಳಿಬೇಕು. ಅವಳಿಗೆಂತ ಬೇಕು, ಎಂತ ಬೇಡ, ಅದನ್ನೆಲ್ಲ ಪೂರೈಸಬೇಕು. ಇನ್ನು ಏನೇನೋ ಆಸೆಗಳಿದೆ ಮಗ. ಮಗಳು ಮದುವೆ ಆದರೆ ಮತ್ತೆ ನನ್ನನ್ನು ಬಿಟ್ಟು ಹೊರಟೋಗ್ತಾಳೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮಗ. ನೋಡು, ನಿನ್ನ ಕೈ ಮುಗಿದು ಕೇಳ್ತೀನಿ, ಇನ್ನೊಂದಷ್ಟು ದಿವಸ ನನ್ನ ಮಗಳು ನನ್ನ ಜೊತೆ ನನ್ನಲ್ಲಿ ಇರ್ಲಿಕ್ಕೆ ಬಿಟ್ಬಿಡು ಮಗ. ಎಷ್ಟೋ ವರ್ಷಗಳ ನಂತರ ನನ್ನ ಮಗಳು ನನಗೆ ಸಿಕ್ಕಿದ್ದಾಳೆ. ಅವಳ ಜೊತೆ ನಾನು ಇಲ್ಲದೇ ಇರೋ ದಿನಗಳನ್ನೆಲ್ಲ ಕಳಿಬೇಕು. ನಾನು ಸೀರೆ ಉಟ್ಕೋಬೇಕು. ಉಡ್ಕೋ. ನೀನು ಉಡ್ಸ್ಬೇಕು. ಏ, ನನ್ನ ಕೈಲೆಲ್ಲ ಆಗಲ್ಲ, ಉಡ್ಸಕ್ ಬರಲ್ಲ. ಕಲ್ತ್ಕೋ. ತುಂಬ ಟ್ರೈ ಮಾಡ್ಬೇಕಾಗತ್ತಾ? ಪರವಾಗಿಲ್ಲ.
ಬರಲ್ಲ ಅಂದೆ. ಹಾಂ, ಯೂಟ್ಯೂಬಲ್ಲಿ ಯಾವಾಗಲೂ ನೋಡಿದ್ದೆ. ಬೇರೆ ಏನು ನೋಡಿಲ್ವೋ? ಹ್ಯಾಪಿ ಬರ್ಡೇ ಕರ್ಣ. ಜೆಸಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಬರ್ಡೇಸ್. ಕರ್ಣ, ಇಷ್ಟಪಟ್ಟು ತಂದಿದ್ದೀನಿ ಕಣೋ, ಕಟ್ ಮಾಡು. ಪ್ಲೀಸ್ ಜೆಸಿ, ಡೋಂಟ್ ಫೋರ್ಸ್ ಮೀ. ಕರ್ಣ, ಪ್ಲೀಸ್. ಬರ್ಡೇ ಮಾಡ್ಕೊಳ್ದೇ ಇರೋವಂಥದ್ದು ಏನಾಗಿದೆ ಹೇಳು ಕರ್ಣ. ವಾಟ್ ಹ್ಯಾಪನ್ಡ್? ಏನು ಆಗಲ್ಲ, ಏನು ಆಗಲ್ಲ, ಧೈರ್ಯವಾಗಿರು ನೀನು. ನೋಡು, ಆಸ್ಪತ್ರೆ ಬಂದಿದ್ದೀವಿ, ಡಾಕ್ಟರ್ ನೋಡ್ತಾರೆ. ಶಾರ್ಟ್ನೆಸ್ ಆಫ್ ಬ್ರೀತಿಂಗ್ ಅಂದರೆ ತುಂಬ ಆಯಾಸ ಆಗೋದು, ಪಿಟ್ಸ್ ಬರೋದು, ಬಾಯಲ್ಲಿ ಜೊಲ್ಲು ಬರೋದು, ಈ ರೀತಿ ಏನಾದರೂ ಆಗ್ತಿತ್ತಾ? ಇಲ್ಲ ಮೇಡಮ್. ಯಾಕೆ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಿಮ್ಮ ಹೆಂಡತಿಗೆ ಹಿಮೋಗ್ಲೋಬಿನ್ ಕಂಟೆಂಟ್ ತುಂಬಾ ಕಡಿಮೆ ಇದೆ. ಸೊ ಅವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಸ್ಬಾರ್ದು ಅಂತ. ಹಾಗೇನಿಲ್ಲ ಮೇಡಮ್. ನಾನು ಬೇಡ ಬೇಡ ಅಂದರೂ ಟೀ ಮಾಡ್ತೀನಿ ಅಂತ ಕಿಚನ್ಗೆ ಹೋದ್ಲು. ಇದ್ದಕ್ಕಿದ್ದಾಗೆ ಕಿರ್ಚ್ಕೊಂಡ್ಲು. ಹೋಗಿ ನೋಡಿದ್ರೆ ಒದ್ದಾಡ್ತಾ ಬಿದ್ದಿದ್ಲು. ಆಸ್ಪತ್ರೆ ಕರ್ಕೊಂಬಂದೆ. ಏನಾಯ್ತು ಅಂತ ಹೇಳಿ ಮೇಡಮ್. ಇವಾಗ ಅವ್ರಿಗೆ ಬ್ಲಡ್ ಪ್ರೆಷರ್ ತುಂಬ ಹೈ ಇದೆ, ಯೂರಿನಲ್ಲಿ ಪ್ರೋಟೀನ್ ಕಂಟೆಂಟು ಜಾಸ್ತಿ ಆಗಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿ ಆಗಬಾರ್ದು. ಇದನ್ನು ನಾವು ಪ್ರೀ ಎಕ್ಲಾಂಪ್ಸಿಯಾ ಅಂತ ಕರಿತೀವಿ. ಈಗ ನಾನು ಏನು ಮಾಡಬೇಕು ಅಂತ ಹೇಳಿ ಮೇಡಮ್. ಈ ಸಿಚುವೇಶನಲ್ಲಿ ನಾರ್ಮಲ್ ಡೆಲಿವರಿ ಮಾಡೋದಕ್ಕಾಗಲ್ಲ. ಒಂದು ವೇಳೆ ಆಪ್ರೇಷನ್ ಮಾಡಿದ್ರೆ ನಿಮಗೆ ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರನ್ನೇ ಉಳಿಸ್ಕೊಳ್ಳೋದಕ್ಕಾಗೋದು. ನನ್ನ ಮಗು ಹೋದ್ರೂ ಪರವಾಗಿಲ್ಲ, ನನ್ನ ಹೆಂಡತಿನ ಉಳಿಸ್ಕೊಡಿ ಮೇಡಮ್. ವಿ ವಿಲ್ ಟ್ರೈ ಸರ್. ಸಾರಿ ಸರ್, ನಮ್ಮ ಕೈಲಿ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಹುಟ್ಟಿದ ದಿನ ಅಂದರೆ ಎಲ್ರಿಗೂ ಖುಷಿ ಕೊಡುತ್ತೆ. ಆದರೆ ನನ್ನ ಹುಟ್ಟು ನನ್ನ ತಾಯಿನ ಕಿತ್ಕೊಂತು. ಮಗು ಹುಟ್ಟಾಗ ತಾಯಿನ ನೋಡುತ್ತೇನೆ ಖುಷಿಗಳುತ್ತೆ. ಆದರೆ ನಾನು ಹತ್ತಿದ್ದು ನನ್ನ ತಾಯಿ ಸತ್ತಿದ್ದಕ್ಕೆ ಅಂತ ನಂಗೆ ಆಮೇಲೆ ಅರ್ಥ ಆಯ್ತು. ಇನ್ಯಾವ ಖುಷಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಲಿ? ಇಷ್ಟು ನೋನ ಮನ್ಸಲ್ಲಿ ಅದು ಹೇಗೆ ಇಟ್ಕೊಂಡು ಅನುಭವಿಸ್ತಿದ್ಯಾ ಕರ್ಣ? ಆದರೆ ಇನ್ಮುಂದೆ ನಿನಗೆ ತಾಯಿ ಇಲ್ಲ ಅನ್ನೋ ನೆನಪು ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ.
ಇನ್ನೊಂದಷ್ಟು ದಿವಸ ನನ್ನ ಮಗಳು ನನ್ನ ಜೊತೆನಲ್ಲಿ ಇರ್ಲಿಕ್ಕೆ ಬಿಟ್ಬಿಡು ಮಗ. ಸಾರಿ ಮಾರೆ, ಹೆಸರು ಮರ್ತೋಯ್ತು. ಇಷ್ಟೊತ್ತಿಗೆ ಎಲ್ಲಿ? ಒಳ್ಳೆಯವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎಲ್ಲಿ ಸಿಗ್ತಾರೆ? ಹುಡುಕ್ತೀನಿ ಸರ್, ಸಿಗ್ತಾರೆ. ತಮ್ಮ, ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಯಾರಿಲ್ಲಮ್ಮ. ಇರೋದೇ 2 ಟೈಪ್ ಜನ. ಒಂದು ಸಿಕ್ಕಾಕೊಳ್ಳೋರು, ಇನ್ನೊಂದು ಸಿಕ್ಕಾಕೊಳ್ಳದಿರೋರು. ನನ್ನ ಲೈಫಲ್ಲಿ ನನ್ನ ಕ್ಲಾರಿಟಿನೇ ಇಲ್ಲ ಸರ್. ನನಗೆ ನನ್ನ ಮೇಲೆ ಜಿಗುಪ್ಸೆ ಬರೋಕ್ಕೂ ಮುಂಚೆ ನಾನು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ನೀವು ಹೇಳ್ತೀರಾ ಸರ್? ತಾಂಡಿ ನನ್ನ ಲೈಫಲ್ಲಿ ಪಕ್ಕ ಅಗೇನಿಸ್ಟು ಅಂದರೆ ನಮ್ಮಪ್ಪ ಸರ್. ನಾನು ಯಾವುದೇ ಮಾಡಿದ್ರು ನಿನ್ನ ಕೈಲಿ ಆಗ್ಬಿಡುತ್ತಾ, ಅದಾಗ್ಬಿಡುತ್ತಾ, ಇದಾಗ್ಬಿಡುತ್ತಾ ಅಂತ ಅವ್ರಿಗವ್ರೆ ಜಡ್ಜ್ ಮಾಡಿ ಡಿಸೈಡ್ ಮಾಡಿಬಿಡ್ತಾರೆ. ಅದಿರಲಿ ಬಿಡಿ ಸರ್, ಎಲ್ಲ ಹುಡುಗರ ಲೈಫಲ್ಲೂ ಅಪ್ಪಂದ್ರೆ ಅಲ್ವಾ ಅಗೇನ್ಸ್ಟು. ನನಗೆ ಚಾಲೆಂಜು, ಒಂದು ಹುಡುಗಿನ ಪಟಾಯಿಸಿ ಕರ್ಕೊಂಡು ಬಾ ಅಂತ. ನೀವೇ ಹೇಳಿ ಸರ್, ಇವಾಗಿನ ಕಾಲದಲ್ಲಿ ಹುಡುಗಿರು ಸುಮ್ಮನೆ ಬೀಳ್ತಾರಾ? ಆದರೂ ಬಿಡಲಿಲ್ಲ ಸರ್. ಆಗಲೇ ನಮ್ಮ ಹುಡುಗಿ ನಂಗೆ ಸಿಕ್ಕಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಫಸ್ಟ್ ಟೈಮ್ 2-way ಲವ್. ಬಡ್ಡಿ ಮಗಂದ ಅದ್ರ ಮಜಾನೇ ಬೇರೆ ಸರ್. ಒಂದಿನ ನಮ್ಮ ಹುಡುಗಿ ನನ್ನ ಫ್ಯಾಮಿಲಿನ ನೋಡಿಲ್ಲ, ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂದಾಗ ಅವಳ ಕಣ್ಣಲ್ಲಿ ಕಣ್ ತುಂಬಿಕೊಂಡಿರೋ ಆ ಕಣ್ಣೀರನ್ನ ನೋಡೋಕ್ಕಾಗಲಿಲ್ಲ ಸರ್. ನಾನು ನಮ್ಮಮ್ಮನ ಕಳ್ಕೊಂಡಿದ್ದಕ್ಕೆ ಇಷ್ಟೊಂದು ಸಫರ್ ಮಾಡ್ತಿದ್ದೀನಿ. ಅದಕ್ಕೆ ನಮ್ಮ ಹುಡುಗಿಗೆ ಯಾವುದೇ ಕೊರತೆ ಬರಬಾರ್ದು ಅಂತ ಹುಡುಕ್ತೆ, ಸಿಕ್ಕಿದ್ರು. ಆಗ ಅವಳು ಖುಷಿ ನೋಡ್ಬೇಕಿತ್ತು ಸರ್. ಆದರೂ ನಾನು ಸ್ವಾರ್ಥದಿಂದ ಅವ್ರ ಅಮ್ಮನ ಹತ್ರ ಮದುವೆ ಮಾಡ್ಕೊಡ್ತೀರ ಅಂತ ಕೇಳಿದೆ. ತನ್ನ ಮಗಳನ್ನ ಮತ್ತೆ ಇಲ್ಲಿ ಕಳ್ಕೋತೀನೋ ಅನ್ನೋ ಭಯ ಅವ್ರ ಕಣ್ಣಲ್ಲಿ ಕಾಣಿಸ್ತು ಸರ್. ತಾಯಿ ಮಗಳ ಮೇಲೆ ಇಟ್ಕೊಂಡಿರೋ ಆಸೆ, ಆಕಾಂಕ್ಷಿ, ಕನಸು ಸಾವಿರಾರು ಸರ್. ಎಲ್ಲಿ ಇವನೇ ಅವಳನ್ನ ದೂರ ಮಾಡ್ಬಿಡ್ತಾನೇನೋ ಅಂತ. ಅದಕ್ಕೆ ನಾನು ಡಿಸೈಡ್ ಆಗೋದೆ, ನಾನು ಇಲ್ದಿದ್ರೂ ಅವಳು ಖುಷಿಯಾಗಿರ್ಬೇಕು ಅಷ್ಟೇ. ಬಟ್ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಬಿಟ್ಟು ಹೋಗ್ತಿದ್ದೀನಿ ಸರ್. ನಾನು ಮಾಡ್ತಾ ಇರೋದು ತಪ್ಪಾ ಸರಿನಾ? ನೀವೇ ಹೇಳಿ ಸರ್. ನೋಡು ದೋಸ್ತಿ,
ಇಲ್ಲಿ ಎಂತ ಸರಿ ಎಂತ ತಪ್ಪು ಅಂತ ನಾವು ಹೇಳಿದ್ರೆ ತಪ್ಪಾಗ್ತದೆ. ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಮಾತಾಡ್ತಾರೆ. ನಾವು ಏನು ಕೆಲಸ ಮಾಡ್ತೀವೋ ಅದು ನಮ್ಮ ಮನಸ್ಸಾಕ್ಷಿಗೆ ಕರೆಕ್ಟ್ ಅಂತ ಅನಿಸ್ಬೇಕು. ನಿನ್ಗೆ ಈಗ ಇದು ಸರಿ ಅಂತ ಅನಿಸ್ತಿದ್ಯಾ? ಹಾಂ ಸರ್. ಅಷ್ಟಿದ್ರೆ ಸಾಕು, ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓ ಹೀರೋ, ಹೋಗುವಾಗ ಕೊರಗಜ್ಜಲ್ಲಿ ಒಂದು ಕ್ವಾರ್ಟ್ರಿಡು. ನಿನ್ನ ಲವ್ ಸಕ್ಸಸ್ ಆಗ್ತದೆ ಮಾರ್ರೆ. ಬೆಂಗಳೂರಾ? ಹೌದು ಗುರು. 4 ಗಂಟೆಗೆ ಹೋದಪ್ಪ ಗಾಡಿ. ಗುರು, ಟಾಪ್ ಮೇಲೆ ಮಲಗ್ಬೋದಾ? ಟಿಕೆಟ್ ತಗೊಂಡ ಮೇಲೆ ಅಥವಾ? ಹಾಂ ಸರಿ ಗುರು. ಗುರು ನೀನ್ ಇಲ್ಲೇ ಇದ್ಯಾ ಗುರು? ಈ ಗಾಡಿ ಪಂಚರ್ ಆಗಿ 4 ಗಂಟೆಗೆ ಬೇರೆ ಬಸ್ ಕಳ್ಸ್ದೋ ಗುರು. ಮೊದ್ಲೇ ಹೇಳ್ಬೇಕು ತಾನೆ. ಸಾರಿ ಗುರು. ಏ ಬಸ್ವಾ, ಅವ್ನು ಹೇಳಲ್ಲೋ. ಬಾ ತಾಳಿ ಕಟ್ಟು. ಯಾವಾಗ? ಬಾ ಇವಾಗ್ಲೇ ಕಟ್ಟು. ಆಗಲ್ಲ, ನಾಟ್ ಇಂಟ್ರೆಸ್ಟೆಡ್. ಅಯ್ಯೋ ನಿನ್. ಬಂದಿರು, ಬಂದೆ. ಯಾಕೋ ಯಾಕೋ ಬಿಟ್ಟು ಹೋಗ್ತಿದ್ಯಾ? ನನ್ನಿಂದ ನೀವು ಅಮ್ಮ ಮಗಳು ಯಾಕೆ ದೂರ ಆಗ್ಬೇಕು ಅಂತ. ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಮದ್ವೆ ಮಾಡ್ಕೊಂಡು ನಮ್ಮನೇಲೇ ಇರ್ತೀಯಾ? ಏನ ಮನೆ ಅಳಿಯನ? ಆಗಲ್ವಾ? ಇರೋ, ನಮ್ಮ ಅಪ್ಪನ ನನ್ನ ಮಾತು ಕೇಳಿಬಿಡ್ತೀನಿ. ಅವನೇನು ಕೇಳೋದು? ಫಿಕ್ಸು ಅಂತೂ ಹುಡುಕ್ಬಿಟ್ಟೆ. ನಾನು ಅಲ್ಲೇ ಇದ್ದೆ ಅಂತ ಹೆಂಗ್ ಗೊತ್ತಾಯ್ತು? ಫೇಸ್ಬುಕ್ ನ್ಯೂ ಫ್ರೆಂಡ್ಸ್ ಅಲ್ಲಿ 15 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇತ್ತು. ಸೊ ಇಲ್ಲೇ ಎಲ್ಲ ಇರ್ತೀಯಾ ಅಂತ ಹುಡ್ಕೊಂಡು ಬಂದೆ.
ನಾನಿಲ್ಲಿ ಏನ್ ಕೆಲಸ ಮಾಡ್ಲಿ? ಫಿಶಿಂಗ್. ಏನೋ ಮೀನ್ ಹಿಡಿಯದ? ಏ ಬಾಲು, ಈ ಮೀನ್ಗಳು ಹುಡುಗಿರ್ತಾರ ಲೇಟಾಗಿ ಬೀಳ್ತವ ಇಲ್ಲ ಬೇಗ ಬಿದ್ದೋಯ್ತವ? ಏ ಹುಡುಗಿಯರಿಗೆಲ್ಲ ಹೋಲಿಸ್ಬೇಡ, ಬೇಗ ಬಿದ್ದೋಗ್ತವೆ. ಅನ್ಕೊಂಡೆ. ಹೇಳ ಅದೇನೋ ಚಾಲೆಂಜ್ ಮಾಡಿದಲ್ಲ, ನೆನ್ಪಿದೆ ತಾನೆ? ಹಾ ಹೇಳ ಹೇಳ. ನಮ್ಮ ಹುಡುಗಿ ನಮಗ್ ಸಿಕ್ಕಾಯ್ತಮ್ಮ. ಕಟ್ಟು ಕಟ್ಟು ಗಂಟು ಮುಟ್ಟೆನ. ಹೆತ್ತಪ್ಪ ಕಣ ನಾನು. ಈ ಚಾಲೆಂಜ್ ಎಲ್ಲ ಈಗಿನ ಹುಡುಗರ ಮುಂದೆ ಅಲ್ಲ ಮರಿ, ಬೇರೆ ಏನಾದ್ರೂ ಐಡಿಯಾ ಮಾಡ್ದ್ಯೋ ಮಾತಾಗಿರ್ಬೇಕು. ಓಯ್, ಅಪ್ಪನಿಗೆ ಹಾಗೆಲ್ಲ ಹೇಳು ತಪ್ಪಲ್ಲ. ಅವನಾ ಅವನಾ ಈಗಾಗ್ಲೇ ಬೇರೆ ಐಡಿಯಾ ಮಾಡಿರ್ತಾನೆ. ಭಲೇ ಪಟಿಂಗ್ ನನ್ ಮಗ. ಇದು ಸೂಪರ್ ಫಿಗರ್ ಮಚ್ಚಿ, ನನ್ನ ಫಸ್ಟ್ ಕ್ರಶ್ ಮಚ್ಚಿ. ಇದು ಸೂಪರ್ ಫಿಗರ್ ಮಚ್ಚಿ, ನನ್ನ ಫಸ್ಟ್ ಕ್ರಶ್ ಮಚ್ಚಿ. ಆಡಿಕೊಳ್ಳು ತಾಳು ಕೊಚ್ಚಿ, ಆಡುಕತೆ ಬಿಟ್ಟು ಅಂಗಿ ಬಿಚ್ಚಿ. ಎಷ್ಟೇ ಕೊಟ್ಟು ಕುಡಿದ್ರು ಕಿಕ್ಕೆ ಇಲ್ಲ ಬ್ರದರು, ಮಾರ್ನಿಂಗ್ ಶೋಗೆ ಕುಂತರು ಇವ್ರದೇ ಪಿಕ್ಚರು. ಇವಳು ಕೊಡೋ ಒಂದೊಂದ್ ಸ್ವೀಟು ಲುಕ್ಕು ನೋಡಣ್ಣ, ಹೊಟ್ಟೆ ಹುಡುಗನ್ ಹಾರ್ಟ್ ಬೀಟು ಹೆಚ್ಚಾಗೋಯ್ತಣ್ಣ. ನಮ್ಮ ಸಣ್ಣು ಮೂನು ಇವಳ ಮುಂದೆ ಟಿಮ್ಮು, ಇವಳೆ ನನ್ನ ಡ್ರೀಮು, ಮಾಡಿ ಇಡಲೆ ಫ್ರೇಮು. ಇದು ಸೂಪರ್ ಫಿಗರ್ ಮಚ್ಚಿ, ನನ್ನ ಫಸ್ಟ್ ಕ್ರಶ್ ಮಚ್ಚಿ. ಆಡಿಕೊಳ್ಳು ತಾಳೆ ಕೊಚ್ಚಿ, ಆಡುಕತೆ ಬಿಟ್ಟು ಅಂಗಿ ಬಿಚ್ಚಿ. ಎಷ್ಟೇ ಹುಡುಗಿರಿದ್ರು ನಂಗೆ ನೀನೆ ಫಿಗರು, ಏರುದಕ್ಕೆ ಫೀವರು ನಂಗೆ ನೀನೆ ಫ್ಯೂಚರು. ಊಟ ತಿಂಡಿ ಬಿಟ್ಟು ಇವಳ ಮುಂದೆ ಕೂತು, ಕಣ್ಣಲ್ ಕಣ್ಣ ಇಟ್ಟು ಕೇಳಿ ಬಿಡಲೆ ಮುತ್ತು. ಕಾಶ್ಮೀರಿ ಆಪಲ್ ಇವಳ ಸ್ಮೈಲೆ ಸಿಂಪಲ್, ಕಟ್ಲೇಬೇಕು ಟೆಂಪಲ್ ನಂಗೆ ಇವಳೆ ಫೈನಲ್. ಇದು ಸೂಪರ್ ಫಿಗರ್ ಮಚ್ಚಿ, ನನ್ನ ಫಸ್ಟ್ ಕ್ರಶ್ ಮಚ್ಚಿ. ಆಡಿಕೊಳ್ಳು ತಾಳೆ ಕೊಚ್ಚಿ, ಆಡುಕತೆ ಬಿಟ್ಟು ಅಂಗಿ ಬಿಚ್ಚಿ.